Hello dear students, welcome to my YouTube channel. ನಾನು ನಿಮಗೆ ಲಾಸ್ಟ್ ವಿಡಿಯೋನ್ಯಾಗ ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಆ್ಯಂಡ್ ಇಂಪ್ಲಿಮೆಂಟೇಷನ್ ಅದು 4th ಯೂನಿಟ್ ಬಗ್ಗೆ ಭಾಳಷ್ಟು ಕಾನ್ಸೆಪ್ಟ್ ಹೇಳಿದ್ದೆ. ಈ ವಿಡಿಯೋನ್ಯಾಗ ಅವೆಲ್ಲ ಕಾನ್ಸೆಪ್ಟ್ ಅಲ್ದನ ಬಾಕಿ ಉಳಿದಿರೋ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡೋನು. ಸೊ ಲಾಸ್ಟ್ ವಿಡಿಯೋನ್ಯಾಗ ನಾನು ನಿಮ್ಗೆ ಪ್ರಾಜೆಕ್ಟದ ಬ್ರೀಫಾಗಿ ಇಂಟ್ರೊಡಕ್ಷನ್ ಹೇಳಿದ್ದೆ ಮತ್ತು ಅದರದ್ದು ಫೀಚರ್ಸು, ಒಬ್ಜೆಕ್ಟಿವ್ಸು, ಕ್ಲಾಸಿಫಿಕೇಷನು, ಇಂಪಾರ್ಟೆನ್ಸ್ ಆಫ್ ಪ್ರಾಜೆಕ್ಟು, ಪ್ರಾಜೆಕ್ಟ್ ಐಡೆಂಟಿಫಿಕೇಷನ್ ಬಗ್ಗೆ ಹೇಳಿದ್ವಿ ಮತ್ತು ಪ್ರಾಸೆಸ್ ಆಫ್ ಪ್ರಾಜೆಕ್ಟ್ ಐಡೆಂಟಿಫಿಕೇಷನ್ ಬಗ್ಗೆನೂ ಡಿಸ್ಕಸ್ ಮಾಡಿದ್ವಿ. ಇನ್ ದಿಸ್ ವಿಡಿಯೋ ಫಸ್ಟ್ ವಿ ವಿಲ್ ಡಿಸ್ಕಸ್ ಅಬೌಟ್ ದ ಟೆಕ್ನಿಕ್ಸ್ ಆಫ್ ಪ್ರಾಜೆಕ್ಟ್ ಐಡೆಂಟಿಫಿಕೇಷನ್. ಸೊ ಒಂದು ಒಳ್ಳೆಯ ಕ್ರಿಯಾ ಯೋಜನೆಯನ್ನು ಪತ್ತೆ ಹಚ್ಚಬೇಕಂತಂತಂದ್ರೆ ಅಲ್ಲಿ ಕೆಲವೊಂದು ವಿಧಾನಗಳದಾವು. ಈ ಎಂಟ್ರಪ್ರೆನರ್ ಆಗೋರಾಗಲಿ ಅಥವಾ ಪ್ರಾಜೆಕ್ಟ್ನಾಗ ಇನ್ವಾಲ್ವ್ ಇದ್ದವ್ರು ಯಾರೇ ಇರ್ಬೋದು, ಈ ವಿಧಾನಗಳನ್ನು ಅನುಸರಿಸಿದ್ರೆ ಒಂದು ಒಳ್ಳೆಯ ಪ್ರಾಜೆಕ್ಟನ್ನು ಕಂಡುಹಿಡಿಬೋದು. ನಾವು ಲಾಸ್ಟ್ ವಿಡಿಯೋನ್ಯಾಗ ಪ್ರಾಸೆಸ್ ಆಫ್ ಪ್ರಾಜೆಕ್ಟ್ ಐಡೆಂಟಿಫಿಕೇಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅಂದ್ರೆ ಕ್ರಿಯಾ ಯೋಜನೆಗಳನ್ನು ಪತ್ತೆ ಹಚ್ಚುವ ಹಂತಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಇದರೊಳಗೆ ಈ ಕಾನ್ಸೆಪ್ಟ್ನಾಗ ವಿಧಾನಗಳ ಬಗ್ಗೆ ಡಿಸ್ಕಸ್ ಮಾಡೋಣಂತ. ಸೊ ಇಲ್ಲೇ ಮೇನ್ಲಿ 2 ವಿಧಾನಗಳು ಬರ್ತಾವು. ಒಂದು ಅಭ್ಯಾಸದಿಂದ ತಿಳಿದುಕೊಳ್ಳುವಂಥದ್ದು ಮತ್ತು ಇನ್ನೊಂದು ತಾಂತ್ರಿಕ ಆರ್ಥಿಕ ಸಮೀಕ್ಷೆಗಳ ಮೂಲಕ ಪ್ರಾಜೆಕ್ಟನ್ನು ಪತ್ತೆ ಹಚ್ಚಬಹುದು. ದಟ್ ಈಸ್ ದ ಡೆಸ್ಕ್ ರಿಸರ್ಚ್ ಆ್ಯಂಡ್ ಟೆಕ್ನೋ ಎಕನಾಮಿಕ್ ರಿಸರ್ಚ್ ಅಂತ. ಈ ಡೆಸ್ಕ್ ರಿಸರ್ಚ್ ಅನ್ನೋದು ಏನೈತಲ್ಲ, ಇದು ಭಾಳ ಸಿಂಪಲ್ ಒನ್ ಇದೆ. ಅಂದರೆ ಈಗಾಗಲೇ ಬೇರೆದವರು ಮಾಡಿರುವಂಥ ರಿಸರ್ಚ್ಗಳು ಅಥವಾ ರಿಸರ್ಚ್ ಮಟೀರಿಯಲ್ಗಳನ್ನು ಯೂಸ್ ಮಾಡಿ ಹೊಸ ಪ್ರಾಜೆಕ್ಟನ್ನು ಐಡೆಂಟಿಫೈ ಮಾಡುವುದು ಅಂತ. ಸೊ ದ್ಯಾಟ್ ಈಸ್ ಒನ್ ಸಿಂಪಲ್ ಟೆಕ್ನಿಕ್. ಅಂದರೆ ರಿಸೋರ್ಸ್ ಅಂತಂದ್ರೆ ಅದು ಏನಾರ ಇರ್ಬೋದು. ಈಗ ಕೈಗಾರಿಕಾ ಮಾರ್ಗದರ್ಶಿಗಳನ್ನು ಯೂಸ್ ಮಾಡ್ಬೋದು, ಅಥವಾ ಯಾವುದೇ ರೀತಿಯಾದಂಥ ಪ್ರಕಟಣೆಗಳು ಇರ್ಬೋದು. ಅದು ಸರ್ಕಾರದವ್ರ ಮಾಡಿರಲಿ ಅಥವಾ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಮಾಡಿರಲಿ, ಅಥವಾ ಹಿಂದಿನ ಕೈಗಾರಿಕೆ ಅಂಕಿಅಂಶಗಳ ಕೈಪಿಡಿಗಳು ಇರ್ತಾವಲ್ಲ, ಅವನ್ನ ಯೂಸ್ ಮಾಡಿ ಅವ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡಿ ಅನಾಲಿಸಿಸ್ ಮಾಡಿ ಪ್ರಾಜೆಕ್ಟನ್ನು ಐಡೆಂಟಿಫೈ ಮಾಡ್ಬೋದು. ಅಥವಾ ಸಣ್ಣ ಕೈಗಾರಿಕೆಗಳ ಸೇವಾ ಸಂಸ್ಥೆಗಳಂತಿರ್ತಾವೆ, ಆ ಸಂಸ್ಥೆಗಳಿಗೆ ಹೋಗಿ ಅಲ್ಲೆಲ್ಲ ಸಿಗುವಂಥ ಮಟೀರಿಯಲ್ಗಳನ್ನು ಯೂಸ್ ಮಾಡಿ ಕೈಪಿಡಿ ಆಗಿರ್ಬೋದು, ಪ್ರಚಲಿತಗಳು ಆಗಿರ್ಬೋದು, ಪ್ರಕಟಿತವಾದಂಥ ಬೇರೆ ಬೇರೆ ಮಟೀರಿಯಲ್ಸ್ಗಳಾಗಿರ್ಬೋದು, ಅವನ್ನೆಲ್ಲ ಯೂಸ್ ಮಾಡಿಕೊಂಡು ಯು ಕ್ಯಾನ್ ಡೂ ದ ಪ್ರಾಜೆಕ್ಟ್ ಐಡೆಂಟಿಫಿಕೇಷನ್. ಸೊ ಡೆಸ್ಕ್ ಅಂತಂತಂದರೆ ಇಲ್ಲಿ ಒಂದು ರೆಡಿಮೇಡ್ ಇನ್ಫಾರ್ಮೇಷನ್ ಅಂತ. So it may be different type of magazines relating to your projects, ಅಥವಾ ನ್ಯೂಸ್ ಪೇಪರ್ ಕಟ್ಟಿಂಗ್ಸರ ಇರ್ಬೋದು, ಅಥವಾ ಎನಿ ಅದರ್ ಕೈಂಡ್ ಆಫ್ ರಿಪೋರ್ಟ್ಸ್ ಪ್ರಿಪೇರ್ಡ್ ಬೈ ದಿ ಗೌರ್ಮೆಂಟ್ ಆರ್ ಸಮ್ ಅದರ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್. ಇಟ್ ಮೇ ಬಿ ಅ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ ಆಲ್ಸೋ. ಮತ್ತು ಡಿಸ್ಟ್ರಿಕ್ಟ್ ಇಂಡಸ್ಟ್ರಿ ಸೆಂಟರ್ಗಳು ಅಂತಿರ್ತಾವೆ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಸರ್ವಿಸ್ ಇನ್ಸ್ಟಿಟ್ಯೂಷನ್ಸ್ಗಳು ಇರ್ತಾವೆ. ಸೊ ಇವೆಲ್ಲ ಮಟೀರಿಯಲ್ಗಳನ್ನು ಯೂಸ್ ಮಾಡಿ ಯು ಕ್ಯಾನ್ ಐಡೆಂಟಿಫೈ ಅ ಪರ್ಟಿಕ್ಯುಲರ್ ಪ್ರಾಜೆಕ್ಟ್. ಅಂದರೆ ಈ ಮಟೀರಿಯಲ್ ಯೂಸ್ ಮಾಡೋದ್ರಿಂದ ನಿಮಗೊಂದು ಬೇಸ್ ಅಂತ ಅನ್ನೋದು ಸಿಗ್ತತಿ, ಒಂದು ಚಿತ್ರಣ ಅನ್ನೋದು ಸಿಗ್ತತಿ. ಅದು ಸಿಕ್ಕ ಆದಮೇಲೆ ಇಟ್ ವಿಲ್ ಹೆಲ್ಪ್ ಯು ಟು ಐಡೆಂಟಿಫೈ ಅ ಗುಡ್ ಪ್ರಾಜೆಕ್ಟ್. ಸೊ ದ್ಯಾಟ್ ಈಸ್ ದ ಫಸ್ಟ್ ಟೆಕ್ನಿಕ್ ದ್ಯಾಟ್ ಯು ವಿಲ್ ಫೈಂಡ್ ಇನ್ ಕೇಸ್ ಆಫ್ ಪ್ರಾಜೆಕ್ಟ್ ಐಡೆಂಟಿಫಿಕೇಷನ್. ನೆಕ್ಸ್ಟ್ ಒನ್ ಈಸ್ ಟೆಕ್ನೋ ಎಕನಾಮಿಕ್ ಸರ್ವೆ ಅಂತಂತ ಹೇಳ್ತೀವಿ. ಸೊ ಟೆಕ್ನೋ ಎಕನಾಮಿಕ್ ಸರ್ವೆ ಅಂದರೆ ಇಟ್ ಈಸ್ ವೆರಿ ಸಿಂಪಲ್. ಅಂದರೆ ಟೆಕ್ನಾಲಜಿಕಲ್ ಸರ್ವೆ ಅಂತ ಮಾಡ್ತಾರೆ, ಎಕನಾಮಿಕ್ ಸರ್ವೆ ಅಂತ ಮಾಡ್ತಾರೆ. ಸೊ ದೇರ್ ವಿಲ್ ಬಿ ಸಮ್ ಎಕ್ಸ್ಪರ್ಟ್ಸ್. ಇವು ಎಕ್ಸ್ಪರ್ಟ್ಗಳು ಎಲ್ಲ ಸೇರಿ ಅವರು ಬೇರೆ ಬೇರೆ ರೀತಿಯಾದಂಥ ಸಮೀಕ್ಷೆಗಳನ್ನು ಮಾಡ್ತಾರೆ, ಸರ್ವೆಗಳನ್ನು ಮಾಡ್ತಾರೆ, ಅನಾಲಿಸಿಸನ್ನು ಮಾಡ್ತಾರೆ, ಅಬ್ಸರ್ವೇಷನನ್ನು ಮಾಡ್ತಾರೆ. ಸೊ ಇವೆಲ್ಲ ಅನಾಲಿಸಿಸು, ಅಬ್ಸರ್ವೇಷನ್ಸು, ಅಪ್ರೈಸಲ್ಗಳು ಇವೆಲ್ಲ ಏನಿರ್ತಾವೆ ಅಂತಂದ್ರೆ ಟೆಕ್ನಾಲಜಿ ಮೇಲೆ ಇರ್ತಾವೆ ಮತ್ತು ಎಕನಾಮಿಕ್ ಆಸ್ಪೆಕ್ಟ್ ಮೇಲೆ, ಆರ್ಥಿಕ ವಿಷಯಕ್ಕೆ ಸಂಬಂಧಪಟ್ಟಂಥ
ಅಬ್ಸರ್ವೇಷನ್ಸ್ ಇರ್ತಾವೆ, ಅನಾಲಿಸಿಸ್ಗಳು ಇರ್ತಾವೆ, ಇವೆಲ್ಲ ಇರ್ತಾವೆ. ಸೊ ಅಂದ್ರೆ ನಾವು ಪ್ರಾಜೆಕ್ಟ್ ಮಾಡಬೇಕಾಗಿದ್ದಂಥ ಪ್ರಾಜೆಕ್ಟ್ ಏನಿದೆ ಅಲ್ಲ, ಅಲ್ಲೇ ಎಷ್ಟು ಟೆಕ್ನಾಲಜಿ ಬೇಕಾಗ್ತೈತಿ, ಯಾವ ಟೆಕ್ನಾಲಜಿನ ಇಂಪ್ಲಿಮೆಂಟ್ ಮಾಡ್ಕೋಬೇಕು. ಟೆಕ್ನಾಲಜಿ ಅಂದಮೇಲೆ ಅಲ್ಲಿ ಭಾಳಷ್ಟು ಆಲ್ಟರ್ನೇಟಿವ್ಗಳು ಸಿಗ್ತಾವೆ ಎಂಟ್ರಪ್ರೆನರ್ಗೆ. ಸೊ ಇವೆಲ್ಲ ಆಲ್ಟರ್ನೇಟ್ ಒಳಗೆ ವಿಚ್ ಈಸ್ ದ ಬೆಸ್ಟ್ ಆಲ್ಟರ್ನೇಟಿವ್ ಅಂತಂದು ಈ ಅಂತಂದು ಫೈಂಡ್ ಔಟ್ ಮಾಡೋಕ್ಕೆ ಈ ಟೆಕ್ನಿಕಲ್ ಅನಾಲಿಸಿಸು ಅಥವಾ ಟೆಕ್ನಾಲಜಿಕಲ್ ಅನಾಲಿಸಿಸನ್ನು ಮಾಡಬೇಕಾಗ್ತೈತಿ. ಹಂಗೆ ಆರ್ಥಿಕ ಸಮೀಕ್ಷೆನೂ ಮಾಡಬೇಕಾಗ್ತೈತಿ. ಈ ಆರ್ಥಿಕ ಸಮೀಕ್ಷೆ ಒಳಗೆ ಡಿಮಾಂಡ್ ರಿಲೇಟೆಡ್ ಆಸ್ಪೆಕ್ಟ್ ಇರ್ಬೋದು, ಸಪ್ಲೈ ರಿಲೇಟೆಡ್ ಇರ್ಬೋದು, ಇನ್ಫ್ಲೇಷನ್ ಇರ್ಬೋದು. ಸೊ ಇವೆಲ್ಲ ಇವ್ಯಾಲ್ಯುವೇಷನ್ ಮಾಡ್ತಾರೆ. ಸೊ ದೇರ್ ವಿಲ್ ಬಿ ಸಮ್ ಎಕ್ಸ್ಪರ್ಟ್ಸ್ and all these experts come together and they will evaluate and they make some analysis and then they will find out a particular project. So these two are the major techniques that you will find in case of project identification. So now let me explain you about the project life cycle. So ಈಗ ಮಾನವನ ಜೀವಿತಾವಧಿಯಲ್ಲಿ ಹೆಂಗೆ ಲೈಫ್ ಸೈಕಲ್ ಅಂತ ಅನ್ನೋದಿರ್ತೈತಿ, ಪ್ರಾಡಕ್ಟಿಗೆ ಲೈಫ್ ಸೈಕಲ್ ಅಂತ ಹೆಂಗೆ ಇರ್ತೈತಿ, ಹಂಗೆ ಪ್ರಾಜೆಕ್ಟಿಗೂ ಒಂದು ಲೈಫ್ ಸೈಕಲ್ ಅಂತ ಇರ್ತೈತಿ. ಸೊ ಆ ಪ್ರಾಜೆಕ್ಟ್ ಬೇರೆ ಬೇರೆ ಹಂತಗಳ ಮುಖಾಂತರ ಮುಂದುವರೆಗ್ತಾ ಹೋಗ್ತೈತಿ. ಸೊ ಅಲ್ಲೇ ಮೊದಲನೇ ಹಂತ ನೀವೇನು ನೋಡ್ತೀರಂದ್ರೆ ಪ್ರೀ ಇನ್ವೆಸ್ಟ್ಮೆಂಟ್ ಸ್ಟೇಜ್ ಅಂತಂತ ಹೇಳ್ತೀವಿ. ಸೊ ಹಣವನ್ನು ಹೂಡುವುದಕ್ಕಿಂತ ಮುಂಚಿನ ಹಂತ ಅಂತ ಹೇಳ್ಬೋದು. ಸೊ ದ್ಯಾಟ್ ಈಸ್ ಪ್ರೀ ಇನ್ವೆಸ್ಟ್ಮೆಂಟ್ ಸ್ಟೇಜ್ ಅಂತಂದರೆ ಈ ಪ್ರೀ ಇನ್ವೆಸ್ಟ್ಮೆಂಟ್ ಸ್ಟೇಜ್ನಾಗ ಮೊದಲು ಏನು ಮಾಡ್ತಾರಂತಂದ್ರೆ ಆ ಪ್ರಾಜೆಕ್ಟಿನ ಉದ್ದೇಶ ಏನು ಅಂತ ಅನ್ನೋದನ್ನು ವ್ಯಾಖ್ಯಾನ ಮಾಡ್ತಾರೆ ಇಲ್ಲೇ, ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ. ಸೊ ವಾಟ್ ಶುಡ್ ಬಿ ದ ಆಬ್ಜೆಕ್ಟಿವ್, ವಾಟ್ ಶುಡ್ ಬಿ ದ ಗೋಲ್ ಆ್ಯಂಡ್ ವಾಟ್ ಆರ್ ಆಲ್ ದ ಆ್ಯಕ್ಟಿವಿಟೀಸ್ ಟು ಬಿ ಪರ್ಫಾರ್ಮ್ಡ್ ಟು ಅಚೀವ್ ದ್ಯಾಟ್ ಆಬ್ಜೆಕ್ಟಿವ್ ಆ್ಯಂಡ್ ಗೋಲ್ಸ್ ಅಂತ ಅನ್ನೋದು ಈ ಮೊದಲನೇ ಹಂತದಾಗ. ಸೊ ಈ ಆಬ್ಜೆಕ್ಟಿವ್ಸು ಮತ್ತು ಗೋಲ್ಸನ್ನು ಫುಲ್ಫಿಲ್ ಮಾಡಿದಾದಮೇಲೆ ಎರಡನೇ ಹಂತ ದ್ಯಾಟ್ ಈಸ್ ಕನ್ಸ್ಟ್ರಕ್ಷನ್ ಫೇಸ್, ಅಂದ್ರೆ ಕಟ್ಟುವ ಕೆಲಸ ಮಾಡ್ತಾರೆ. ಅದನ್ನು ನೀವು ಇಂಪ್ಲಿಮೆಂಟೇಷನ್ ಸ್ಟೇಜ್ ಅಂತಲೂ ಕರಿಬಹುದು. ಅಂದರೆ ನಾವೇನು ಇಲ್ಲಿ ಫಸ್ಟ್ ಸ್ಟೇಜ್ನಾಗ ಏನು ಆಬ್ಜೆಕ್ಟಿವ್ಸು ಗೋಲ್ಸು ಇವನ್ನೆಲ್ಲ ಏನು ಫಿಕ್ಸ್ ಮಾಡಿರ್ತೀವಲ್ಲ, ಸೊ ಆ ಆಬ್ಜೆಕ್ಟಿವ್ಸನ್ನು ಗೋಲ್ಸನ್ನು ಅಚೀವ್ ಮಾಡೋಕ್ಕೆ ಯಾವೆಲ್ಲ ಕೆಲಸ ಕಾರ್ಯಗಳದಾವು ಅವೆಲ್ಲ ಕೆಲಸ ಕಾರ್ಯಗಳನ್ನು ಇಂಪ್ಲಿಮೆಂಟ್ ಮಾಡ್ತಾ ಹೋಗೋ ಸ್ಟೇಜಿಗೆ ನಾವು ಇಂಪ್ಲಿಮೆಂಟೇಷನ್ ಸ್ಟೇಜ್ ಅಂತಂತ ಹೇಳ್ತೀವಿ. ಇಲ್ಲೇ ಪ್ಲಾಂಟ್ ಎಸ್ಟಾಬ್ಲಿಷ್ ಮಾಡೋದಾಗಲಿ, ಬಿಲ್ಡಿಂಗಿನ ಕನ್ಸ್ಟ್ರಕ್ಷನ್ ಮಾಡೋದಾಗಲಿ, ಮಟೀರಿಯಲ್ಸ್ ಪರ್ಚೇಸ್ ಮಾಡೋದಾಗಲಿ, ಅವೆಲ್ಲ ಕೆಲಸ ಕಾರ್ಯಗಳು ಇಲ್ಲಿ ನಡೀತಾವು. ಸೊ ನೆಕ್ಸ್ಟ್ ಸ್ಟೇಜ್ ಈಸ್ ನಾರ್ಮಲೈಸೇಷನ್ ಸ್ಟೇಜ್ ಅಥವಾ ಆಪ್ರೇಷನ್ ಸ್ಟೇಜ್ ಅಂತ ಹೇಳ್ಬೋದು. ಪೂರ್ತಿಯಾದ ಹಂತ ಅಂತ. ಸೊ ಇಲ್ಲೇನಂತಂದ್ರೆ ಪ್ರಾಜೆಕ್ಟ್ ಒಂದು ರೂಪದಾಗ ಬಂದು ನಿಂತಿರ್ತೈತಿ ಇಲ್ಲಿ. ಸೊ ಎಲ್ಲ ಕೆಲಸ ಕಾರ್ಯಗಳು ನಡಕ್ಕೆ ಶುರು ಆಗಿರ್ತಾವೆ. ಅಂದ್ರೆ ನಾವು ಇದಕ್ಕೆ ಆಪ್ರೇಷನ್ ಸ್ಟೇಜ್ ಅಂತಲೂ ಹೇಳ್ಬೋದು. ಅಂದ್ರೆ ದ್ಯಾಟ್ ಪ್ರಾಜೆಕ್ಟ್ ವಿಲ್ ಸ್ಟಾರ್ಟ್ ಪರ್ಫಾರ್ಮಿಂಗ್ ಆಲ್ ಆಫ್ ಇಟ್ಸ್ ಆಪ್ರೇಷನ್ ಆರ್ ಇಟ್ ವಿಲ್ ಸ್ಟಾರ್ಟ್ ಡೂಯಿಂಗ್ ಆಲ್ ಆಫ್ ಇಟ್ಸ್ ಆಪ್ರೇಷನ್. ಪ್ರೊಡಕ್ಷನ್ ಆ್ಯಕ್ಟಿವಿಟಿಗಳು, ಎಲ್ಲ ಪ್ರೊಡಕ್ಷನ್ ಆ್ಯಕ್ಟಿವಿಟಿಗಳು ನಡೆಯಕ್ಕೆ ಶುರು ಆಗ್ತಾವೆ. ಅಥವಾ ಸರ್ವಿಸ್ ಓರಿಯೆಂಟೆಡ್ ಪ್ರಾಜೆಕ್ಟ್ ಇತ್ತಂದ್ರೆ ಎಲ್ಲ ರೀತಿಯಾದಂಥ ಸೇವೆಗಳು ನಡೆಯಕ್ಕೆ ಶುರು ಆಗಿರ್ತಾವೆ ಇಲ್ಲೇ. ಇದಾದಮೇಲೆ ಫೈನಲ್ ಸ್ಟೇಜ್ ಅಂತಂದ್ರೆ ಇವ್ಯಾಲ್ಯುವೇಷನ್ ಸ್ಟೇಜ್ ಅಂತ ಹೇಳ್ತೀವಿ, ಮೌಲ್ಯೀಕರಣ ಹಂತ ಅಂತಂಥೇಳಿ. ಸೊ ಇಲ್ಲೇನಂತಂದರೆ ಇವೆಲ್ಲ ಪ್ರಾಜೆಕ್ಟದ ಮೂರನೇ ಹಂತದಾಗ ಎಲ್ಲ ಕೆಲಸ ಕಾರ್ಯಗಳು ಮುಗಿದ ಆದಮೇಲೆ ಸೊ ಪ್ರಾಜೆಕ್ಟದ ಮೌಲ್ಯೀಕರಣ ಮಾಡಬೇಕಾಗ್ತಿರ್ತೈತಿ ಆವಾಗವಾಗ. ಸೊ ಇದಕ್ಕೆ ನಾವು ಪ್ರಾಜೆಕ್ಟ್ ಅಪ್ರೈಸಲ್ ಅಂತಲೂ ಕರಿಬೋದು. ಅಂದ್ರೆ ಸೊ ದೇ ವಿಲ್ ಸ್ಟಾರ್ಟ್ ರಿಯಲೈಸಿಂಗ್ ದ ಫ್ಯಾಕ್ಟ್ ಅಬೌಟ್ ದ ಪ್ರಾಜೆಕ್ಟ್. ಸೊ ದ್ಯಾಟ್ ಮೀನ್ಸ್ ದೇ ವಿಲ್ ಇವ್ಯಾಲ್ಯುವೇಟ್ ದ ಪ್ರಾಜೆಕ್ಟ್. ಇಲ್ಲೇ ಮೌಲ್ಯಮಾಪನ ಮಾಡ್ತಾರೆ ಅಥವಾ ಮೌಲ್ಯೀಕರಣ ಮಾಡ್ತಾರೆ, ವಿಶ್ಲೇಷಣೆ ಮಾಡ್ತಾರೆ. ಸೊ ಅಂದ್ರೆ ನಾವು ಹಾಕ್ಕೊಂಡಿದ್ದ ಸ್ಟ್ಯಾಂಡರ್ಡ್ ಪ್ರಕಾರ, ನಾವು ಹಾಕ್ಕೊಂಡಿದ್ದ ಉದ್ದೇಶಗಳ ಪ್ರಕಾರ, ಗೋಲ್ ಪ್ರಕಾರ ಈ ಪ್ರಾಜೆಕ್ಟ್ ನಡೆಯಕ್ಕೆ ಕುಂತೈತೋ ಇಲ್ಲೋ, ಆ ದಾರಿ ಒಳಗೆ ಹೊಂಟೈತೋ ಇಲ್ಲೋ ಅಂತ ಅವಾಗ ಇವ್ಯಾಲ್ಯುವೇಷನ್ ಮಾಡ್ತಾ ಹೋಗಬೇಕಾಗ್ತೈತಿ. ಸೊ ನಾವು ಹಾಕ್ಕೊಂಡಿದ್ದ ಸ್ಟ್ಯಾಂಡರ್ಡಿಗೂ ಮತ್ತು ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್ ಆಫ್ ದಿ ಪ್ರಾಜೆಕ್ಟಿಗೂ ಡಿಫ್ರೆನ್ಸ್ ಇರಬಾರ್ದು. ಒಂದು ವೇಳೆ ಡಿಫ್ರೆನ್ಸ್ ಇತ್ತು ಅಂತಂದರೆ ಸೊ ದೇರ್ ಈಸ್ ಸಮಥಿಂಗ್ ರಾಂಗ್ ಈಸ್ ಹ್ಯಾಪನಿಂಗ್ ಅಂತಂದು. ಸೊ ಸ್ಟ್ಯಾಂಡರ್ಡ್ ನಾವು ಫಿಕ್ಸ್ ಮಾಡಿದ ಸ್ಟ್ಯಾಂಡರ್ಡ್ಕಿಂತ ಜಾಸ್ತಿ ಆ್ಯಕ್ಟಿವಿಟಿ ಚೆನ್ನಾಗಿ ಮಾಡೋ ಅಂತಿದ್ರೆ ವೆಲ್ ಆ್ಯಂಡ್ ಗುಡ್, ಆದರೆ ಅದಕ್ಕಿಂತ ಕಡಿಮೆ ಆಗಬಾರ್ದು. ಒಂದು ವೇಳೆ ಕಡಿಮೆ ಇತ್ತು ಅಂತಂದರೆ ಇವ್ಯಾಲ್ಯುವೇಷನ್ ಸ್ಟೇಜ್ನಾಗ ಗೊತ್ತಾಗ್ತೈತಿ. ಸೊ ದೆನ್ ಯು ಕ್ಯಾನ್ ರೆಕ್ಟಿಫೈ ಆಲ್ ದೋಸ್
problems here. So that this is the concept relating to the project identification. So now let me explain you about the project formulation. So project formulation ಅಂತಂತಂದ್ರೆ it is just a step by step investigation. ಸೊ ನೆನಪಿಟ್ಕೊಳ್ರಿ, ಪ್ರಾಜೆಕ್ಟ್ ಐಡೆಂಟಿಫಿಕೇಷನ್ ಇಸ್ ಡಿಫ್ರೆಂಟ್ ಆ್ಯಂಡ್ ಪ್ರಾಜೆಕ್ಟ್ ಫಾರ್ಮುಲೇಷನ್ ಇಸ್ ಡಿಫ್ರೆಂಟ್. ನಿಮ್ಮ ಎಕ್ಸಾಮ್ನಾಗ ಪ್ರಾಜೆಕ್ಟ್ ಐಡೆಂಟಿಫಿಕೇಷನ್ ಬಗ್ಗೆ ಕೇಳಿದ್ರೆ ಪ್ರಾಜೆಕ್ಟ್ ಐಡೆಂಟಿಫಿಕೇಷನ್ ಅಂತ ಅದ್ರ ಬಗ್ಗೆನೇ ಬರೀಬೇಕು. ಪ್ರಾಜೆಕ್ಟ್ ಫಾರ್ಮುಲೇಷನ್ ಅಂದ್ರೆ ಪ್ರಾಜೆಕ್ಟ್ ಫಾರ್ಮುಲೇಷನ್ ಬಗ್ಗೆ ಬರೀಬೇಕು. ಇಲ್ಲಿ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಸೊ ಫಸ್ಟ್ ಸ್ಟೇಜ್ ಈಸ್ ಪ್ರಾಜೆಕ್ಟ್ ಐಡೆಂಟಿಫಿಕೇಷನ್, ನೆಕ್ಸ್ಟ್ ಸ್ಟೇಜ್ ಈಸ್ ಪ್ರಾಜೆಕ್ಟ್ ಫಾರ್ಮುಲೇಷನ್. ಪ್ರಾಜೆಕ್ಟ್ ಫಾರ್ಮುಲೇಟ್ ಮಾಡೋಕ್ಕಿಂತ ಕ್ರಿಯಾಯೋಜನೆ ಮಾಡೋದಕ್ಕಿಂತ ಮುಂಚೆ ಕ್ರಿಯಾಯೋಜನೆಯನ್ನು ಪತ್ತೆ ಹಚ್ಚಬೇಕಾಗ್ತದೆ. ಸೊ ಮೊದಲಿನ ಕೆಲಸ ಪತ್ತೆ ಹಚ್ಚೋದು, ಪತ್ತೆ ಹಚ್ಚಿದ ಆದಮೇಲೆ ಆ ಕ್ರಿಯಾಯೋಜನೆಯನ್ನು ಮಾಡೋದು. ಸೊ ದ್ಯಾಟ್ ಮೀನ್ಸ್ ಪ್ರಾಜೆಕ್ಟ್ ಫಾರ್ಮುಲೇಷನ್ ಮೀನ್ಸ್ ಇಟ್ ಈಸ್ ಜಸ್ಟ್ ಅ ಸ್ಟೆಪ್ ಬೈ ಸ್ಟೆಪ್ ಇನ್ವೆಸ್ಟಿಗೇಷನ್ ಆಫ್ ದ ಪ್ರಾಜೆಕ್ಟ್. ಅಂದ್ರೆ ನಾನು ಈಗಾಗಲೇ ಹೇಳ್ದಂಗೆ ಪ್ರತಿಯೊಂದು ಪ್ರಾಜೆಕ್ಟಿಗೂ ಅದರದೇ ಆದಂಥ ಉದ್ದೇಶಗಳಿರ್ತಾವೆ. ಆ ಉದ್ದೇಶಗಳನ್ನು ಈಡೇರಿಸ್ಲಿಕ್ಕೆ ಯಾವೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕಲ್ಲ, ಅವೆಲ್ಲ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಇನ್ವೆಸ್ಟಿಗೇಟ್ ಮಾಡ್ತಾ ಹೋಗ್ಬೋದು. ಇನ್ವೆಸ್ಟಿಗೇಷನ್ ಅಂತಂದ್ರೆ ಪರಿಶೀಲನೆ ಮಾಡ್ತಾ ಹೋಗೋದು. ಸೊ ಪ್ರತಿಯೊಂದು ಸಂಪನ್ಮೂಲಗಳ ಪರಿಶೀಲನೆ ಮಾಡಬೇಕು, ಪ್ರತಿಯೊಂದು ಕಾರ್ಯಗಳನ್ನು ಪರಿಶೀಲನೆ ಮಾಡಬೇಕು. ಸೊ ಆವಾಗನ ನಾವು ಒಂದು ಒಳ್ಳೆಯ ಪ್ರಾಜೆಕ್ಟನ್ನು ಮಾಡ್ಬೋದು ಮತ್ತು ಆ ಪ್ರಾಜೆಕ್ಟ್ ಮೇಲೆ ನಾವು ಅಂದ್ಕೊಂಡಂಗೆ ನಾವು ಔಟ್ಪುಟನ್ನು ತೊಗೋಬೋದು. ಅದು ರೆವಿನ್ಯೂವರ ಇರ್ಬೋದು, ಅಥವಾ ಎಂಪ್ಲಾಯ್ಮೆಂಟ್ ಜನ್ರೇಷನರ ಇರ್ಬೋದು, ಟ್ಯಾಕ್ಸ್ ಪೇಮೆಂಟರ ಇರ್ಬೋದು, ಮಾರ್ಕೆಟ್ ಶೇರರ ಇರ್ಬೋದು, ರೆಪ್ಯುಟೇಷನರ ಇರ್ಬೋದು, ಮತ್ತೊಂದು ಏನಾರ ಇರ್ಬೋದು. ಸೊ ಈ ಪ್ರಾಜೆಕ್ಟ್ ಫಾರ್ಮುಲೇಷನ್ನಾಗ ದೇರ್ ವಿಲ್ ಬಿ ಅ ಟೀಮ್ ಆಫ್ ಎಕ್ಸ್ಪರ್ಟ್ಸ್. ಸೊ ಅವ್ರಿಗೆ ನಾವು ಪ್ರಾಜೆಕ್ಟ್ ಫಾರ್ಮುಲೇಷನ್ ಟೀಮ್ ಅಂತಂತ ಹೇಳ್ತೀವಿ, ಯೋಜನೆಯನ್ನು ಮಾಡುವ ತಂಡ. ಸೊ ಅವರು ಆರ್ಥಿಕ ತಜ್ಞರ ಇರ್ಬೋದು, ಸೊ ಮಾರ್ಕೆಟಿಂಗ್ ಅನಾಲಿಸ್ಟರ ಇರ್ಬೋದು, ಸೊ ಇಂಡಸ್ಟ್ರಿ ಎಂಜಿನಿಯರ್ಸರ ಇರ್ಬೋದು, ಮೆಕ್ಯಾನಿಕಲ್ ಎಂಜಿನಿಯರ್ಸು, ಸಿವಿಲ್ ಎಂಜಿನಿಯರ್ಸು, ಮ್ಯಾನೇಜ್ಮೆಂಟ್ಸು ಅಥವಾ ಅಕೌಂಟೆಂಟ್ಸರ ಇರ್ಬೋದು. ಹೀಗೆ ಇವರೆಲ್ಲ ಎಕ್ಸ್ಪರ್ಟ್ಸ್ ಇರ್ತಾರೆ. ಸೊ ಆಲ್ ದೀಸ್ ಎಕ್ಸ್ಪರ್ಟ್ಸ್ ವಿಲ್ ಕಮ್ ಟುಗೆದರ್ ಆ್ಯಂಡ್ ದೇ ಡೂ ಇನ್ವೆಸ್ಟಿಗೇಷನ್, ಡಿಫ್ರೆಂಟ್ ಟೈಪ್ ಆಫ್ ಇನ್ವೆಸ್ಟಿಗೇಷನ್. ಸೊ ಅವ್ರ ಕ್ವಾಲಿಫಿಕೇಷನದ ಆಧಾರದ ಮೇಲೆ ಅವ್ರು ಯಾವ ಫೀಲ್ಡ್ನಾಗ ಎಕ್ಸ್ಪರ್ಟ್ ಅದಾರಲ್ಲ, ಸೊ ಆ ಫೀಲ್ಡ್ ಬಗ್ಗೆ ಅವರು ವಿಶ್ಲೇಷಣೆ ಮಾಡ್ತಾ ಹೋಗ್ತಾರೆ. ಸೊ ದ್ಯಾಟ್ ಈಸ್ ದ ಪ್ರಾಜೆಕ್ಟ್ ಫಾರ್ಮುಲೇಷನ್. ಸೊ ಇನ್ ಸಿಂಪಲ್ ವರ್ಡ್ಸ್, ದ ಪ್ರಾಜೆಕ್ಟ್ ಫಾರ್ಮುಲೇಷನ್ ಈಸ್ ಜಸ್ಟ್ ಅ ಸ್ಟೆಪ್ ಬೈ ಸ್ಟೆಪ್ investigation. So next concept is the phases of project formulation. ಈ phases ಬಗ್ಗೆ ನಾನು ನೆಕ್ಸ್ಟ್ ಸ್ಟೇಜ್ನಾಗ ಹೇಳ್ತೀನಿ. ಸೊ ದೇರ್ ಆರ್ ಲಾಟ್ ಮೆನಿ phases are there, steps are there. So after explaining this concept, I will explain you in detail about these steps or the phases. So need for a project formulation. ಒಂದು ಪ್ರಾಜೆಕ್ಟನ್ನು ಯಾಕೆ ಫಾರ್ಮುಲೇಟ್ ಮಾಡಬೇಕು, ಆವಾಗವಾಗ ವಿಶ್ಲೇಷಣೆ ಯಾಕೆ ಮಾಡಬೇಕು ಅಂತಂತ ಹೇಳಿ. ಸೊ ಒಂದು ಪ್ರಾಜೆಕ್ಟ್ಗೆ ಸೂಕ್ತವಾದ ತಂತ್ರಜ್ಞಾನವನ್ನು ಅಳವಡಿಸ್ಕೋಬೇಕು ಅಂತಂತಂದ್ರೆ ನೀವು ಇನ್ವೆಸ್ಟಿಗೇಷನ್ ಮಾಡಬೇಕಾಗ್ತೈತಿ. ಪ್ರಾಜೆಕ್ಟ್ ಫಾರ್ಮುಲೇಷನ್ ನೀವು ಏನಾದ್ರು ಕರೆಕ್ಟಾಗಿ ಮಾಡಲಿಲ್ಲ ಅಂತಂದ್ರೆ ಆ ಪ್ರಾಜೆಕ್ಟ್ನಾಗ ನೀವು ಬೇರೆ ಬೇರೆ ರೀತಿಯಾದಂಥ ಟೆಕ್ನಾಲಜಿನ ಹಾಕ್ಕೋಬೋದು. ನೆನಪಿರಲಿ, ಟೆಕ್ನಾಲಜಿ ಅಂತಂದ್ರೆ ಇಟ್ ಕಾಸ್ಟ್ ಟೂ ಮಚ್ ಟು ದಿ ಆರ್ಗನೈಸೇಷನ್. ಅದಕ್ಕೆ ಯಾವ ಟೆಕ್ನಾಲಜಿ ಸೂಟೇಬಲ್ ಐತಿ, ಎಷ್ಟು ಟೆಕ್ನಾಲಜಿ ಬೇಕು ಅಷ್ಟೇ ಹಾಕ್ಕೊಳ್ಬೇಕಾಗ್ತೈತಿ, ಇಂಪ್ಲಿಮೆಂಟ್ ಮಾಡಬೇಕಾಗ್ತೈತಿ. ಅದು ಗೊತ್ತಾಗಬೇಕು ಅಂತಂದ್ರೆ ದ ಪ್ರಾಜೆಕ್ಟ್ ಫಾರ್ಮುಲೇಷನ್ ಬಿಕಮ್ಸ್ ವೆರಿ ಮಚ್ ನೆಸಸರಿ. ಮತ್ತು ಸರಿಯಾದ ಅರ್ಹತೆ ಹೊಂದಿರುವಂಥ ವ್ಯಕ್ತಿಗಳು, ಮ್ಯಾನ್ ಪವರ್ ರಿಸೋರ್ಸಸ್ ಅಂತ. ಸೊ ಪ್ರಾಜೆಕ್ಟಿಗೆ ಭಾಳಷ್ಟು ಜನ ಎಕ್ಸ್ಪರ್ಟೈಸ್ಗಳು ಬೇಕಾಗ್ತಾರೆ, ಬೇರೆ ಬೇರೆ ಸ್ಕಿಲ್ಡ್ ಲೇಬರ್ಸ್ಗಳು ಬೇಕಾಗ್ತಾರೆ, ಅನ್ಸ್ಕಿಲ್ಡ್ ಲೇಬರ್ಸ್ಗಳು ಬೇಕಾಗ್ತಾರೆ. ಇವರೆಲ್ಲ ಯಾವಾಗ ಯಾರ್ಯಾರು ಎಷ್ಟೆಷ್ಟು ಬೇಕು, ಅವ್ರು ಏನೆಲ್ಲ ಕೆಲಸಗಳನ್ನು ಮಾಡಬೇಕು, ಅವ್ರ ಡ್ಯೂಟೀಸ್ ಏನು, ರೆಸ್ಪಾನ್ಸಿಬಿಲಿಟೀಸ್ ಏನು, ಇವನ್ನೆಲ್ಲ ಮಾಡಬೇಕಂತಂದ್ರೆ ಸೊ ಪ್ರಾಜೆಕ್ಟ್ ಫಾರ್ಮುಲೇಷನ್ ಬಿಕಮ್ಸ್ ನೆಸಸರಿ. ಮತ್ತು ಬಂಡವಾಳವನ್ನು ಕೂಡಿಸಿಕೊಳ್ಳದಿರುವುದು. ಸೊ ಇದು ಒಂದು ಪ್ರಾಬ್ಲಮ್ ಇದ್ದಿದ್ದರಿಂದ ಬಂಡವಾಳವನ್ನು ಕರೆಕ್ಟಾಗಿ ರಿಸೋರ್ಸಸನ್ನು ಯೂಸ್ ಮಾಡಿ ಸೊ ಬಂಡವಾಳನ ಹಾಕದೇ ಇದ್ರೆ ಅದು ಒಂದು ದೊಡ್ಡ ಸಮಸ್ಯೆ ಆಗ್ತೈತಿ. ಸೊ ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಇನ್ವೆಸ್ಟಿಗೇಷನ್ ಮಾಡೋದ್ರಿಂದ ನಿಮಗೆ ಯಾವೆಲ್ಲ ಸೋರ್ಸಸ್ ಆಫ್ ಕ್ಯಾಪಿಟಲ್ ಬೇಕು, ಯಾವಾಗ ಬೇಕು, ಎಷ್ಟು ಬೇಕು, ಮತ್ತು ಯಾವ ಸೋರ್ಸ್ ಆಫ್ ಕ್ಯಾಪಿಟಲದ
ಪ್ರಪೋರ್ಷನ್ ಎಷ್ಟಿರಬೇಕು, ಅಂದರೆ ಈಗ ದೊಡ್ಡ ಲಾರ್ಜ್ ಕಂಪನಿ ಇತ್ತು, ಜಾಯಿಂಟ್ ಸ್ಟಾಕ್ ಕಂಪನಿ ಟೈಪ್ ಇತ್ತು ಅಂತಂದ್ರೆ ಅದ್ರದ್ದು ಇಕ್ವಿಟಿ ಸೋರ್ಸ್ ಎಷ್ಟಿರಬೇಕು, ಪ್ರಿಫರೆನ್ಸ್ ಸೋರ್ಸ್ ಎಷ್ಟಿರಬೇಕು, ಡೆಟ್ ಸೋರ್ಸ್ ಎಷ್ಟಿರಬೇಕು, ಮತ್ತು ಎಕ್ಸಿಸ್ಟಿಂಗ್ ಕಂಪನಿ ಇದ್ದರೆ ಲಾಸ್ಟ್ ಇಯರ್ ಪ್ರಾಫಿಟನ್ನು ಎಷ್ಟು ರಿಟೇನ್ ಮಾಡಬೇಕು, ಎಷ್ಟು ಡಿವಿಡೆಂಡ್ ಕೊಡಬೇಕು ಅಂತ ಅನ್ನೋದನ್ನು ಎಲ್ಲ ನೀವು ಇಲ್ಲಿ ಲೆಕ್ಕ ಹಾಕ್ಕೋಬೋದು. ಮತ್ತು ಗೌರ್ಮೆಂಟ್ ರೂಲ್ಸ್ ರೆಗ್ಯುಲೇಷನ್ಸ್ ಗೊತ್ತಿಲ್ಲದೆ ಇರಬಹುದು. ಅದು ರೂಲ್ಸ್ ರೆಗ್ಯುಲೇಷನ್ಸ್ ಗೊತ್ತಿಲ್ಲ ಅಂತಂದ್ರೆ ನೀವು ಪ್ರಾಜೆಕ್ಟ್ ಫಾರ್ಮುಲೇಷನ್ ಟೈಮ್ನಾಗ, ಸೊ ಇನ್ವೆಸ್ಟಿಗೇಷನ್ ಮಾಡೋ ಟೈಮ್ನಾಗ ಯು ವಿಲ್ ಕಮ್ ಟು ನೋ ವಾಟ್ ಆರ್ ಆಲ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆರ್ ದೇರ್ ರಿಲೇಟಿಂಗ್ ಟು ಯುವರ್ ಪ್ರಾಜೆಕ್ಟ್. ನಿಮ್ಮ ಪ್ರಾಜೆಕ್ಟನ್ನು ಎಸ್ಟಾಬ್ಲಿಷ್ ಮಾಡೋ ಟೈಮ್ನಾಗ ಕೆಲವೊಂದು ಲೀಗಲ್ ಪ್ರೊಸೀಜರ್ಸನ್ನು ಫಾಲೋ ಮಾಡಬೇಕಾಗ್ತತಿ. ಅವೆಲ್ಲ ಲೀಗಲ್ ಪ್ರೊಸೀಜರ್ಸಿಗೂ ಸ್ಟೆಪ್ ಬೈ ಸ್ಟೆಪ್ ಆ್ಯಕ್ಟಿವಿಟೀಸನ್ನು ಮಾಡಬೇಕಾಗ್ತಿರ್ತೈತಿ. ಸೊ ಅವೆಲ್ಲ ಗೊತ್ತಾಗಬೇಕು ಅಂತಂದ್ರೆ ಅಗೇನ್ ದ ಪ್ರಾಜೆಕ್ಟ್ ಫಾರ್ಮುಲೇಷನ್ ವಿಲ್ ಬಿಕಮ್ಸ್ ನೆಸೆಸರಿ. ಸೊ ನಾನು ನಿಮಗೆ ಇಲ್ಲಿ ಹೇಳಿದೆ ದ ಫೇಸಸ್ ಆಫ್ ಪ್ರಾಜೆಕ್ಟ್ ಫಾರ್ಮುಲೇಷನು ಮತ್ತು ಸ್ಟೆಪ್ಸ್ ಫಾರ್ ಪ್ರಾಜೆಕ್ಟ್ ಫಾರ್ಮುಲೇಷನ್ ಅಂತಂತ ಹೇಳಿದೆ. ಸೊ ನಿಮಗೆ ಎಕ್ಸಾಮ್ನಾಗ ಫೇಸಸ್ಸು, ಸ್ಟೆಪ್ಸು ಮತ್ತು ಎಲಿಮೆಂಟ್ಸ್ ಆಫ್ ಪ್ರಾಜೆಕ್ಟ್ ಫಾರ್ಮುಲೇಷನ್, ಸ್ಟೇಜಸ್ ಆಫ್ ಪ್ರಾಜೆಕ್ಟ್ ಫಾರ್ಮುಲೇಷನ್ ಆರ್ ಟೆಕ್ನಿಕ್ಸ್ ಇನ್ವಾಲ್ವ್ಡ್ ಇನ್ ಪ್ರಾಜೆಕ್ಟ್ ಫಾರ್ಮುಲೇಷನ್, ಇವನ್ನ ಯಾವುದೇ ಕೇಳಿದ್ರೂ ದ ಸೇಮ್ ಆನ್ಸರ್ ಯು ಕ್ಯಾನ್ ರೈಟ್. ಸೊ ಒನ್ಸ್ ಅಗೇನ್ ಐ ರಿಪೀಟ್, ಸೊ ಅಲ್ಲೇ ಫೇಸಸ್ ಸರ ಇರ್ಬೋದು, ಸ್ಟೆಪ್ಸ್ ಸರ ಇರ್ಬೋದು, ಎಲಿಮೆಂಟ್ಸ್ ಸರ ಇರ್ಬೋದು, ಸ್ಟೇಜಸ್ ಸರ ಇರ್ಬೋದು, ಟೆಕ್ನಿಕ್ಸ್ ಸರ ಇರ್ಬೋದು. ಪ್ರಾಜೆಕ್ಟ್ ನೆನಪಿರಲಿ, ಪ್ರಾಜೆಕ್ಟ್ ಫಾರ್ಮುಲೇಷನ್. ಸೊ ಎಕ್ಸ್ಪ್ಲೇನ್ ಸ್ಟೇಜಸ್ ಆಫ್ ಪ್ರಾಜೆಕ್ಟ್ ಫಾರ್ಮುಲೇಷನ್ ಅಂತಂತಂದ್ರೆ ನೀವು ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್ ಸ್ಟೇಜಸ್ ಬರೆಯೋಂಗಿಲ್ಲ. ಸೊ ಯು ಹ್ಯಾವ್ ಟು ರೈಟ್ ದ ಸ್ಟೇಜಸ್ ಆಫ್ ಪ್ರಾಜೆಕ್ಟ್ ಫಾರ್ಮುಲೇಷನ್. ಅಥವಾ ಪ್ರಾಸೆಸ್ ಆಫ್ ಪ್ರಾಜೆಕ್ಟ್ ಫಾರ್ಮುಲೇಷನ್ ಅಂತ ಕೇಳಿದರೆ ಇದನ್ನು ಬರಿಬೇಕಾಗ್ತೈತಿ. ಪ್ರಾಸೆಸ್ ಆಫ್ ಪ್ರಾಜೆಕ್ಟ್ ಐಡೆಂಟಿಫಿಕೇಷನ್ ಅಂದ್ರೆ ನಾನು ನಿಮ್ಗೆ ಮುಂಚೆ ವಿಡಿಯೋ ಹೇಳಿದ್ನಲ್ಲ, ಸೊ ಅದನ್ನು ಬರಿಬೇಕಾಗ್ತೈತಿ. ಸೊ ಇಲ್ಲಿ ಈ ಸ್ಟೇಜಸ್ನಾಗ ಪ್ರಾಜೆಕ್ಟ್ ಫಾರ್ಮುಲೇಷನ್ ನಾವು ಹೇಳಿದ್ವಿ, ಇನ್ವೆಸ್ಟಿಗೇಷನ್ ಮಾಡಬೇಕು, ಮೌಲ್ಯೀಕರಣ ಮಾಡಬೇಕು ಪ್ರಾಜೆಕ್ಟ್ ಫಾರ್ಮುಲೇಷನ್ ಅಂತ ಹೇಳಿದೆ. ಸೊ ಈ ಪ್ರಾಜೆಕ್ಟ್ ಫಾರ್ಮುಲೇಷನ್ ಮಾಡಬೇಕು ಅಂತಂತಂದ್ರೆ ಇಲ್ಲಿನೂ ವಿವಿಧ ಹಂತಗಳಿರ್ತಾವೆ, ಬೇರೆ ಬೇರೆ ಸ್ಟೇಜಸ್ಗಳು ಇರ್ತಾವೆ ಅಥವಾ ಟೆಕ್ನಿಕ್ಸ್ ಇರ್ತಾವೆ. ಇವನ್ನೆಲ್ಲ ಟೆಕ್ನಿಕ್ಸನ್ನು ಸ್ಟೆಪ್ ಬೈ ಸ್ಟೆಪ್ ನೀವು ಫಾಲೋ ಮಾಡ್ಕೊತ ಹೋದ್ರೆ ಸೊ ಯು ವಿಲ್ ಬಿ ಏಬಲ್ ಟು ಡೂ ಪರ್ಫೆಕ್ಟ್ ಪ್ರಾಜೆಕ್ಟ್ ಫಾರ್ಮುಲೇಷನ್. ಸೊ ಈ ಪ್ರಾಜೆಕ್ಟ್ ಫಾರ್ಮುಲೇಷನ್ ಪರ್ಫೆಕ್ಟಾಗಿ ಆಯಿತು ಅಂತಂದ್ರೆ ಆಟೋಮೆಟಿಕ್ಲಿ ಸೊ ಯು ವಿಲ್ ಬಿ ಏಬಲ್ ಟು ಇಂಪ್ಲಿಮೆಂಟ್ ಅ ಗುಡ್ ಪ್ರಾಜೆಕ್ಟ್. ಸೊ ಇಲ್ಲಿ ಮೊದಲನೇ ಸ್ಟೇಜ್ನಾಗ ಫೀಸಿಬಿಲಿಟಿ ಸ್ಟಡಿ ಅಂತ ಮಾಡ್ಬೋದು ನೀವು. ಒಂದನೇ ಟೆಕ್ನಿಕ್ ಇದು, ಒಂದನೇ ಸ್ಟೇಜು. ಸೊ ಸಾಧ್ಯವೇ ಇಲ್ಲವೇ ಎಂಬುದರ ವಿಶ್ಲೇಷಣೆ. ಈ ಫೀಸಿಬಿಲಿಟಿ ಸ್ಟಡಿನಾಗ ಮತ್ತು ನೀವು 3 ಟೈಪ್ ಸ್ಟಡಿ ಮಾಡ್ಬೋದು: ಪ್ರೀ ಫೀಸಿಬಿಲಿಟಿ ಸ್ಟಡಿ, ಪೋಸ್ಟ್ ಫೀಸಿಬಿಲಿಟಿ ಸ್ಟಡಿ ಆ್ಯಂಡ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಮಾಡ್ಬೋದು. ಪೋಸ್ಟ್ ಫೀಸಿಬಿಲಿಟಿ ಸ್ಟಡಿ ಅನ್ನೋದು ಬೇಡ, ಪ್ರೀ ಫೀಸಿಬಿಲಿಟಿ ಸ್ಟಡಿ, ಫೀಸಿಬಿಲಿಟಿ ಸ್ಟಡಿ ಆ್ಯಂಡ್ ಪ್ರಾಜೆಕ್ಟ್ ರಿಪೋರ್ಟ್. So 3 types of classification you can do in this first technique, that is feasibility analysis. ಈ ಪ್ರೀ ಫೀಸಿಬಿಲಿಟಿ ಅನಾಲಿಸಿಸ್ನಾಗ ಏನಂತಂದ್ರೆ ಆ ಪ್ರಾಜೆಕ್ಟನ್ನು ಎಕ್ಸೆಪ್ಟ್ ಮಾಡ್ಕೋಬೇಕೋ ಬೇಡ ಅಂತನೋ ವಿಶ್ಲೇಷಣೆ ಮಾಡೋದು. ವೆದರ್ ದ ಪ್ರಾಜೆಕ್ಟ್ ಶುಡ್ ಬಿ ಎಕ್ಸೆಪ್ಟೆಡ್ ಆರ್ ನಾಟ್. ಸೊ ಈ ಪ್ರಾಜೆಕ್ಟನ್ನು ಎಕ್ಸೆಪ್ಟೆಡ್ ಆರ್ ನಾಟ್ ಅಂತ ಡಿಸಿಷನ್ ಮಾಡಬೇಕು ಅಂತಂದ್ರೆ ನೀವಿಲ್ಲೇ ಸ್ವಲ್ಪ ಇಂಟರ್ನಲ್ ಅಸೆಸ್ಮೆಂಟ್ ಮಾಡಬೇಕಾಗ್ತದೆ. ಪ್ರೀ ಫೀಸಿಬಿಲಿಟಿ ಅನಾಲಿಸಿಸ್ನಾಗೂ ನಾವು ಇಂಟರ್ನಲ್ ಅಸೆಸ್ಮೆಂಟ್ ಮಾಡ್ತೀವಿ, ಫೀಸಿಬಿಲಿಟಿ ಅನಾಲಿಸಿಸ್ನಾಗ ನಾವು ಎಕ್ಸ್ಟರ್ನಲ್ ಅಸೆಸ್ಮೆಂಟ್ ಮಾಡ್ತೀವಿ. ಇಂಟರ್ನಲ್ ಅಸೆಸ್ಮೆಂಟ್ ಅಂತಂದ್ರೆ ಇಲ್ಲೇ ನಮ್ಮಲ್ಲೇ ಯಾವೆಲ್ಲ ರಿಸೋರ್ಸಸ್ಗಳು ಅದಾವು, ನಮ್ಮದು ಫಂಡ್ ಎಷ್ಟೈತಿ, ಕ್ಯಾಪಿಟಲ್ ಎಷ್ಟೈತಿ, ಮ್ಯಾನ್ ಪವರ್ ರಿಸೋರ್ಸಸ್ ಎಷ್ಟೈತಿ, ಮಷೀನ್ಸ್ದ ರಿಸೋರ್ಸಸ್ ಎಷ್ಟೈತಿ, ಸೊ ಯಾವೆಲ್ಲ ನಾವು ಮೆಥಡ್ಸನ್ನು ಬಳಕೆ ಮಾಡ್ತಾ ಇದ್ದೀವಿ ಅಂದರೆ ಇವೆಲ್ಲ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನನ್ನು ಅಸೆಸ್ ಮಾಡಿ ಸೊ ಆ ಪ್ರಾಜೆಕ್ಟದ ಕೆಪಾಸಿಟಿನ ಎರಡನ್ನೂ ಇವ್ಯಾಲ್ಯುಯೇಟ್ ಮಾಡಿ ಸೊ ನಮ್ಮಲ್ಲಿರುವಂಥ ರಿಸೋರ್ಸಸ್ಸು ಆ ಪ್ರಾಜೆಕ್ಟಿಗೆ ಬೇಕಾಗುವಂಥ ರಿಸೋರ್ಸಸ್ಸು ಎರಡು ತಾಳೆ ಹಾಕಿ ನೋಡೋದು. ಸೊ ಅದರಲ್ಲಿ ಹೊಂದಾಣಿಕೆ ಆಗೋದು ಇತ್ತು ಅಂತಂತಂದ್ರೆ ಯು ಕ್ಯಾನ್ ಎಕ್ಸೆಪ್ಟ್ ದ ಪ್ರಾಜೆಕ್ಟ್, ಅದರ್ವೈಸ್ ಯು ಕ್ಯಾನ್ ರಿಜೆಕ್ಟ್ ದ ಪ್ರಾಜೆಕ್ಟ್. ಸೊ ಇಂಥ ಅನಾಲಿಸಿಸ್ಗೆ, ವಿಶ್ಲೇಷಣೆಗೆ ನಾವೇನಂತ ಹೇಳ್ತೀವಿ ಅಂತಂದ್ರೆ ಸೊ ಪ್ರೀ ಫೀಸಿಬಿಲಿಟಿ ಸ್ಟಡಿ ಅಂತಂತ ಹೇಳ್ತೀವಿ. ಈ ಪ್ರೀ ಫೀಸಿಬಿಲಿಟಿ ಸ್ಟಡಿ ಮಾಡಿದ ಆದಮೇಲೆ ನೀವು ಪ್ರಾಜೆಕ್ಟನ್ನು ಎಕ್ಸೆಪ್ಟ್ ಮಾಡ್ಕೊಂಡ್ರಿ ಅಂತಂದ್ರೆ ಯು ಕ್ಯಾನ್ ಡೂ ಫೀಸಿಬಿಲಿಟಿ ಸ್ಟಡಿ. ಸೊ ಇಲ್ಲೇನು ಮಾಡ್ತೇವೆ ಅಂತಂದರೆ ಎಕ್ಸ್ಟರ್ನಲ್ ಅನಾಲಿಸಿಸ್ ಮಾಡ್ತೀವಿ. ಸೊ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸನ್ನು ಇವ್ಯಾಲ್ಯುಯೇಟ್ ಮಾಡ್ತೀವಿ. ಸೊ ಲೈಕ್ ಮಾರ್ಕೆಟ್ ಅನಾಲಿಸಿಸ್ ಆಗ್ಬೋದು, ಟೆಕ್ನಿಕಲ್ ಅನಾಲಿಸಿಸ್ ಆಗ್ಬೋದು, ಎಕನಾಮಿಕ್ ಅನಾಲಿಸಿಸ್, ಆರ್ಥಿಕತೆಗೆ ಸಂಬಂಧಪಟ್ಟಂಥ ವಿಶ್ಲೇಷಣೆಗಳು ಆಗ್ಬೋದು,
ಆರ್ಗನೈಸೇಷನಲ್ ಅನಾಲಿಸಿಸ್ ಆಗ್ಬೋದು, ಸೊ ಕಮರ್ಷಿಯಲ್ ಆ್ಯಕ್ಟಿವಿಟಿಗಳನ್ನು ವಿಶ್ಲೇಷಣೆ ಮಾಡೋದಾಗ್ಬೋದು. ಸೊ ಇವನ್ನೆಲ್ಲನೂ ವಿಶ್ಲೇಷಣೆ ಮಾಡಿ so you can decide so how your project should be and what are all the factors we have to take into consideration, external factors, and what are all the strategies we have to adopt while doing this project. ಸೊ ಈ ಪ್ರೀ ಫೀಸಿಬಿಲಿಟಿ ಸ್ಟಡಿ ಮತ್ತು ಫೀಸಿಬಿಲಿಟಿ ಅನಾಲಿಸಿಸ್ ಆದಮೇಲೆ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಮಾಡ್ತೀವಿ. ಪ್ರಾಜೆಕ್ಟ್ ರಿಪೋರ್ಟ್ ಅಂದರೆ ಇದು ಫೈನಲ್ ಪ್ರಾಜೆಕ್ಟ್ ರಿಪೋರ್ಟ್ ಅಲ್ಲ, ಅಂಡರ್ ದ ಪ್ರಾಜೆಕ್ಟ್ ಫಾರ್ಮೇಷನ್ ಟೆಕ್ನಿಕ್ಸ್ನಾಗ ಮಾಡೋ ಪ್ರಾಜೆಕ್ಟ್ ರಿಪೋರ್ಟ್ ಇದೆ. ಈ ಪ್ರಾಜೆಕ್ಟ್ ಯಾವುದಕ್ಕೆ ಸೀಮಿತ ಆಗಿರ್ತದೆ ಅಂದರೆ ಪ್ರೀ ಫೀಸಿಬಿಲಿಟಿ ಸ್ಟಡಿ ಮತ್ತು ಫೀಸಿಬಿಲಿಟಿ ಸ್ಟಡಿ ಮೇಲೆ ಸೀಮಿತ ಆಗಿರ್ತದೆ. ಅಂದ್ರೆ ನಾವೇನು ಪ್ರೀ ಫೀಸಿಬಿಲಿಟಿ ಅನಾಲಿಸಿಸು ಮತ್ತು ಫೀಸಿಬಿಲಿಟಿ ಅನಾಲಿಸಿಸ್ ಏನು ಮಾಡಿರ್ತೀವಲ್ಲ ಅದರದ್ದು ವರದಿ ತಯಾರು ಮಾಡಿಬಿಟ್ರೆ ಸೊ ದ್ಯಾಟ್ ವಿಲ್ ಬಿ ದ ಪ್ರಾಜೆಕ್ಟ್ ರಿಪೋರ್ಟ್ ಹಿಯರ್. ಸೊ ನೆಕ್ಸ್ಟ್ ಸ್ಟೇಜ್ನಾಗ ಸೊ ಟೆಕ್ನೋ ಎಕನಾಮಿಕ್ ಅನಾಲಿಸಿಸ್ ಮಾಡ್ಬೋದು. ಸೊ ಟೆಕ್ನೋ ಅನಾಲಿಸಿಸ್ ಅಂತಂದರೆ ಈ ಕಾನ್ಸೆಪ್ಟ್ ಬಗ್ಗೆ ನಾವು ಈಗಾಗಲೇ ಭಾಳ ಸಾರಿ ಡಿಸ್ಕಸ್ ಮಾಡೀವಿ. ಸೊ ದ್ಯಾಟ್ ಈಸ್ ಟೆಕ್ನಾಲಜಿಕಲ್ ಅನಾಲಿಸಿಸ್ ಆ್ಯಂಡ್ ಎಕನಾಮಿಕ್ ಅನಾಲಿಸಿಸ್. ಟೆಕ್ನಾಲಜಿಕಲ್ ಅನಾಲಿಸಿಸ್ನಾಗ ಯಾವ ಟೆಕ್ನಾಲಜಿ ನಮ್ಮ ಪ್ರಾಜೆಕ್ಟಿಗೆ ಸೂಟೇಬಲ್ ಐತಿ, ಆ ಟೆಕ್ನಾಲಜಿದ ಕಾಸ್ಟ್ ಎಷ್ಟು, ಆ ಟೆಕ್ನಾಲಜಿ ಕಾಸ್ಟನ್ನು ನಾವು ಬಿಯರ್ ಮಾಡಬಹುದಾ, ಅಷ್ಟು ಕೆಪಾಸಿಟಿ ಇದೆಯಾ. So all those type of analysis will be done here. So when it comes to technology, there will be a lot many alternatives in the hands of the company here. At that time they have to evaluate all those technologies which can be implemented in the project. So under all those alternatives you have to select one best alternative, the suitable technology, the advanced technology which may help the project ಟು ಗ್ರೋ ಆ್ಯಟ್ ಅ ಫಾಸ್ಟರ್ ರೇಟ್. ಅದನ್ನು ಅನಾಲಿಸಿಸ್ ಮಾಡ್ಬೋದು. ಮತ್ತು ಎಕನಾಮಿಕ್ ಅನಾಲಿಸಿಸ್ನಾಗ ಏನು ಮಾಡ್ತಾರೆ ಅಂತಂದ್ರೆ ಆರ್ಥಿಕ ವಿಶ್ಲೇಷಣೆ ಒಳಗೆ ಇಲ್ಲೇ ಡಿಮಾಂಡ್ ರಿಲೇಟೆಡ್ ಅನಾಲಿಸಿಸ್ ಮಾಡಬಹುದು, ಅಥವಾ ಸಪ್ಲೈ ರಿಲೇಟೆಡ್ ಅನಾಲಿಸಿಸ್ ಮಾಡ್ಬೋದು, ಇನ್ಫ್ಲೇಷನ್ ಆಗ್ಬೋದು, ಡಿಫ್ಲೇಷನ್ ಆಗ್ಬೋದು, ಕಂಟ್ರಿ GDP, ನ್ಯಾಷನಲ್ ಇನ್ಕಮು, ಇವೆಲ್ಲ ವಿಶ್ಲೇಷಣೆ ಮಾಡ್ತಾರೆ. ಯಾಕಂತಂದರೆ ಈ ಎಕನಾಮಿಕ್ ಫ್ಯಾಕ್ಟರ್ನು a very important factor which will affect a lot on each and every type of projects. ಆರ್ಥಿಕ ಅಂಶಗಳು ಕಂಟಿನ್ಯೂಸ್ ಆಗಿ ಪ್ರಾಜೆಕ್ಟ್ ಮೇಲೆ ಪ್ರಭಾವ ಬೀರ್ತಿರ್ತಾವೆ. ಯಾವೆಲ್ಲ ಅಂಶಗಳ ಪ್ರಭಾವ ಬೀರ್ತಿರ್ತಾವಲ್ಲ ಅವೆಲ್ಲ ಅಂಶಗಳನ್ನು ವಿಶ್ಲೇಷಣೆ ಮಾಡಬೇಕಾಗ್ತೈತಿ. ಸೊ ಅದು ಡಿಮಾಂಡರ್ ಇರ್ಬೋದು, ಸಪ್ಲೈಯರ್ ಇರ್ಬೋದು, ಇನ್ಫ್ಲೇಷನರ್ ಇರ್ಬೋದು, ಏನಿಲ್ಲ ಇವೆಲ್ಲ ಇರ್ಬೋದು. ಸೊ ಇವಕ್ಕೆಲ್ಲ ನಾವು ಎಕನಾಮಿಕ್ ಅನಾಲಿಸಿಸ್ ಅಂತ ಹೇಳ್ತೀವಿ. So after this techno-economic analysis, so you can think of the project design and network analysis. So ಈ ಪ್ರಾಜೆಕ್ಟ್ ಡಿಸೈನ್ ನೆಟ್ವರ್ಕ್ ಅನಾಲಿಸಿಸ್ನಾಗ ಇಲ್ಲೇನು ಮಾಡ್ತಾರೆ ಅಂತಂದ್ರೆ ಪ್ರತಿಯೊಂದು ಚಟುವಟಿಕೆಗಳನ್ನು ಡಿಫೈನ್ ಮಾಡ್ತಾರೆ. ಈಚ್ ಆ್ಯಂಡ್ ಎವ್ರಿ ಆ್ಯಕ್ಟಿವಿಟೀಸ್ ವಿಲ್ ಬಿ ಡಿಫೈನ್ಡ್ ಇನ್ ಕೇಸ್ ಆಫ್ ನೆಟ್ವರ್ಕ್ ಅನಾಲಿಸಿಸ್. ಆ ಆ್ಯಕ್ಟಿವಿಟಿಗಳ ನಡುವಿನ ಸಂಬಂಧ ಏನು ಅಂತ ಅನ್ನೋದನ್ನು ವಿಶ್ಲೇಷಣೆ ಮಾಡ್ತಾರೆ. ಚಟುವಟಿಕೆಗಳು ಯಾವುವು ಅಂತಂದ್ರೆ ನಾವು ಹಾಕ್ಕೊಂಡಿರೋ ಪ್ರಾಜೆಕ್ಟ್ನಾಗ ನಮ್ಮ ಪ್ರಾಜೆಕ್ಟಿನ ಉದ್ದೇಶಗಳ ಆಧಾರದ ಮೇಲೆ ನಡೆಯಬೇಕಾದಂಥ ಚಟುವಟಿಕೆಗಳು. ಇವೆಲ್ಲ ಚಟುವಟಿಕೆಗಳನ್ನು ವಿಶ್ಲೇಷಣೆ ಮಾಡಿ ಆ ಪ್ರತಿಯೊಂದು ಚಟುವಟಿಕೆಗಳನ್ನು ನಡುವಿನ ಸಂಬಂಧವನ್ನು ಎಕ್ಸ್ಪ್ಲೇನ್ ಮಾಡೋದು. ಸೊ ದ್ಯಾಟ್ ಈಸ್ ದ ಆ್ಯಕ್ಟಿವಿಟೀಸ್ ಆ್ಯಂಡ್ ಇಟ್ಸ್ ರಿಲೇಷನ್ಶಿಪ್ ಅನಾಲಿಸಿಸ್. ಅದಕ್ಕೆ ನಾವು ನೆಟ್ವರ್ಕ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಸೊ ದ ರಿಲೇಷನ್ಶಿಪ್ ಬಿಟ್ವೀನ್ ದ ವೇರಿಯಸ್ ಆ್ಯಕ್ಟಿವಿಟಿ. ಸೊ ಈ ರಿಲೇಷನ್ಶಿಪ್ಪನ್ನು ಫೈಂಡ್ ಔಟ್ ಮಾಡೋಕ್ಕೆ ಇಲ್ಲಿ ಏನು ಮಾಡ್ತಾರಂದ್ರೆ ನೆಟ್ವರ್ಕ್ ಡಯಾಗ್ರಾಮ್ ಅಂತ ಮಾಡ್ತಾರೆ. ದೇರ್ ವಿಲ್ ಬಿ ಅ ಡಯಾಗ್ರಾಮ್ ಆ್ಯಂಡ್ ದ್ಯಾಟ್ ಡಯಾಗ್ರಾಮ್ ವಿಲ್ ಹೆಲ್ಪ್ ಟು ಇವ್ಯಾಲ್ಯುವೇಟ್ ಫೈಂಡ್ ಔಟ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಆ್ಯಕ್ಟಿವಿಟೀಸ್ ಹಿಯರ್. ಸೊ ಅಲ್ಲೇ ಭಾಳಷ್ಟು ಸೆಟ್ ಆಫ್ ಸಿಂಬಾಲ್ಸ್ ಅಂತ ಇರ್ತಾವೆ. ಸೊ ಇವೆಲ್ಲ ಸಿಂಬಾಲ್ಸ್ಗಳು ಏನದಾವಲ್ಲ ಒಂದಕ್ಕೊಂದು ಕನೆಕ್ಟೆಡ್ ಇರ್ತಾವೆ. ದ ಆ್ಯಕ್ಟಿವಿಟೀಸ್ ವಿಚ್ ಆರ್ ಕನೆಕ್ಟೆಡ್ ವಿತ್ ಈಚ್ ಅದರ್. ಸೊ ಆ ಕನೆಕ್ಷನ್ ಹೆಂಗೈತಿ ಅಂತ ಅನ್ನೋದು ಫೈಂಡ್ ಔಟ್ ಮಾಡೋದು ವೆರಿ ಇಂಪಾರ್ಟೆಂಟು. ಸೊ ಅದನ್ನು ನೆಟ್ವರ್ಕ್ ಅನಾಲಿಸಿಸ್ ಮುಖಾಂತರ ಮಾಡ್ಬೋದು. ಸೊ ದ್ಯಾಟ್ ಮೀನ್ಸ್ ದೇರ್ ವಿಲ್ ಬಿ ಅ ಫ್ಲೋ ಆಫ್ ಈವೆಂಟ್ಸ್. ಸೊ ದೀಸ್ ಫ್ಲೋ ಆಫ್ ಈವೆಂಟ್ಸ್ ಮಸ್ಟ್ ಆ್ಯಂಡ್ ಶುಡ್ ಬಿ known by the human being or the manpower who are involved in the project.
ಸೊ ಅವಾಗ ಅವ್ರಿಗೆ ಕ್ಲಿಯರಾಗಿ ಅರ್ಥ ಆಗ್ತೈತಿ. ಸೊ ಏನೆಲ್ಲ ಸಿಕ್ವೆನ್ಸಿಯಲ್ ರಿಲೇಷನ್ಶಿಪ್ ಅದಾವು ಆ್ಯಕ್ಟಿವಿಟೀಸ್ಗಳ ನಡುವು, ಯಾವೆಲ್ಲ ಫ್ಲೋ ಆಫ್ ಈವೆಂಟ್ಸ್ ಅದಾವು, ಸೊ ಅವನ್ನೆಲ್ಲ ನೆಟ್ವರ್ಕ್ ಅನಾಲಿಸಿಸ್ ಮಾಡೋದ್ರ ಮುಖಾಂತರ ಮಾಡ್ಬೋದು. ಸೊ ಅದಕ್ಕೆ ನೆಟ್ವರ್ಕ್ ವಿಶ್ಲೇಷಣೆ ಅಂತಂತ ಹೇಳ್ತಾರೆ, ಅಥವಾ ಪ್ರಾಜೆಕ್ಟ್ ಡಿಸೈನ್ ಅಂತಂತ ಹೇಳ್ತಾರೆ. ಸೊ ಈ ನೆಟ್ವರ್ಕ್ ಅನಾಲಿಸಿಸ್ ಮಾಡಿದ ಆದಮೇಲೆ ಸೊ ಇನ್ಪುಟ್ ಅನಾಲಿಸಿಸನ್ನು ಮಾಡ್ತಾರೆ ಪ್ರಾಜೆಕ್ಟ್ನಾಗ. ಇನ್ಪುಟ್ ಅನಾಲಿಸಿಸ್ ಅಂತಂದ್ರೆ ಇಲ್ಲಿ ಯಾವೆಲ್ಲ ರಿಸೋರ್ಸಸನ್ನು ನಾವು ಯೂಸ್ ಮಾಡಾಕೊಂತೀವಿ ಅವೆಲ್ಲ ರಿಸೋರ್ಸಸನ್ನು ಇವ್ಯಾಲ್ಯುವೇಟ್ ಮಾಡೋದು. ಸೊ ರಿಸೋರ್ಸಸ್ ಅಂತಂದರೆ ಈ ಸಂಪನ್ಮೂಲಗಳು. ಸೊ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತಂತ ಹೇಳ್ತೀವಿ ಅವಕ್ಕೆ, ಅಥವಾ ಮೀನ್ಸ್ ಆಫ್ ಪ್ರೊಡಕ್ಷನ್ ಅಂತಂತ ಹೇಳ್ತೀವಿ, ಅಥವಾ 5 M's ಅಂತ ಹೇಳ್ತೀವಿ: ಮೆನ್, ಮನಿ, ಮಟೀರಿಯಲ್ಸ್, ಮಷೀನ್ಸ್, ಮೆಥಡ್ಸ್ ಅಂತ. ಇವನ್ನೆಲ್ಲನೂ ವಿಶ್ಲೇಷಣೆ ಮಾಡ್ತಾರೆ. ಸೊ ನಮ್ಮಲ್ಲಿ ಕಚ್ಚಾ ವಸ್ತುಗಳು ಎಷ್ಟು ಅದಾವು, ಇನ್ನೂ ಮುಂದೆ ಎಷ್ಟು ಕಚ್ಚಾ ವಸ್ತುಗಳು ಬೇಕಾಗ್ತಾವು, ಸೊ ಅವಕ್ಕೆಲ್ಲ ಕಾಸ್ಟ್ ಎಷ್ಟು ಆಕ್ಕೈತಿ, ಹಿಂಗೆ ಮ್ಯಾನ್ ಪವರ್ ಎಷ್ಟು ಜನ ಬೇಕು, ಸೊ ಅವ್ರಿಗೆಲ್ಲ ಎಷ್ಟು ವೇಜಸ್ಸು, ಸ್ಯಾಲರಿ, ಅವ್ರದ್ದೆಲ್ಲ ಕಾಸ್ಟ್ ಎಷ್ಟು ಆಕ್ಕೈತಿ, ಸೊ ಎಂಥ ಸ್ಕಿಲ್ಡ್ ಲೇಬರ್ಸ್ ಬೇಕು, ಎಂಥವ್ರು ಅನ್ಸ್ಕಿಲ್ಡ್ ಲೇಬರ್ಸ್ ಬೇಕು, ಇವೆಲ್ಲ ವಿಶ್ಲೇಷಣೆ ಮಾಡ್ತಾರೆ ಈ ಇನ್ಪುಟ್ ಅನಾಲಿಸಿಸ್ನಾಗ. ಯಾವೆಲ್ಲ ಮಷಿನ್ಸನ್ನು ಯೂಸ್ ಮಾಡಬೇಕು, ಫಿಕ್ಸ್ಡ್ ಅಸೆಟ್ಸ್ ಬಗ್ಗೆ ಇವ್ಯಾಲ್ಯುವೇಟ್ ಮಾಡ್ತಾರೆ, ಯಾವೆಲ್ಲ ಮೆಥಡ್ಸ್ಗಳನ್ನು ಯೂಸ್ ಮಾಡ್ತಾರೆ. ಸೊ ದೀಸ್ ಟೈಪ್ ಆಫ್ ಅನಾಲಿಸಿಸ್ ಯು ಕ್ಯಾನ್ ಕಾಲ್ ಇಟ್ ಆ್ಯಸ್ ದ ಇನ್ಪುಟ್ ಅನಾಲಿಸಿಸ್. ಇದಾದಮೇಲೆ ನೆಕ್ಸ್ಟ್ ಸ್ಟೇಜ್ನಾಗ ಸೊ ದೇ ವಿಲ್ ಆಲ್ಸೋ ಡೂ ಸೋಷಿಯಲ್ ಕಾಸ್ಟ್ ಬೆನಿಫಿಟ್ ಅನಾಲಿಸಿಸ್. ಸೊ ಇಲ್ಲಿ ಸೋಷಿಯಲ್ ಕಾಸ್ಟ್ ಬೆನಿಫಿಟ್ ಅನಾಲಿಸಿಸ್ನಾಗ ಏನು ಮಾಡ್ತಾರಂದ್ರೆ, ವಾಟ್ ಈಸ್ ದ ಇಂಪ್ಯಾಕ್ಟ್ ಆಫ್ ದ ಪ್ರಾಜೆಕ್ಟ್ ಆನ್ ದ ಸೊಸೈಟಿ ಅಂತ ಅನ್ನೋದ್ರ ಬಗ್ಗೆ ವಿಶ್ಲೇಷಣೆ ಮಾಡಬೇಕಾಗ್ತೈತಿ ಇಲ್ಲಿ. ಸೊ ದೇರ್ ಮೈಟ್ ಬಿ ಅ ಪಾಸಿಟಿವ್ ಇಂಪ್ಯಾಕ್ಟ್ ಆರ್ ಅ ನೆಗೆಟಿವ್ ಇಂಪ್ಯಾಕ್ಟ್. ಸೊ ಪಾಸಿಟಿವ್ ಇಂಪ್ಯಾಕ್ಟ್ ಇದ್ದರೆ ಸೊ ದೇರ್ ವಿಲ್ ಬಿ ಅ ಗುಡ್ ರೆಪ್ಯುಟೇಷನ್ ಇನ್ ದ ಮಾರ್ಕೆಟ್ ಅಬೌಟ್ ದ ಪ್ರಾಜೆಕ್ಟ್, ಆರ್ ದೇರ್ ವಿಲ್ ಬಿ ಅ ಗುಡ್ವಿಲ್ ಇನ್ ದ ಮಾರ್ಕೆಟ್ ಅಬೌಟ್ ದ ಪ್ರಾಜೆಕ್ಟ್ ಹಿಯರ್. ಸೊ ಯಾವೆಲ್ಲ ಪಾಸಿಟಿವ್ ಇಂಪ್ಯಾಕ್ಟ್ಗಳು ಅದಾವು, ಯಾವೆಲ್ಲ ನೆಗೆಟಿವ್ ಇಂಪ್ಯಾಕ್ಟ್ಗಳು ಅದಾವು, ಮತ್ತು ಸಮಾಜದಾಗ ಅವ್ರಿಗೆ ಯಾವೆಲ್ಲ ಬೆನಿಫಿಟ್ ಅದು ಸಿಗ್ತತಿ, ಮತ್ತು ಅವರು ಯಾವ ಟೈಪ್ ಸ್ಯಾಕ್ರಿಫೈಸ್ಗಳನ್ನು ಮಾಡಬೇಕು, ಸೊ ಅವನ್ನೆಲ್ಲ ವಿಶ್ಲೇಷಣೆ ಇದರಲ್ಲೇ ಮಾಡ್ತಾರೆ. ಸೊ ಇದಾದಮೇಲೆ ನೆಕ್ಸ್ಟ್ ಫೈನಲ್ ಸ್ಟೇಜ್ನಾಗ ಲಾಸ್ಟ್ ಟೆಕ್ನಿಕ್ನಾಗ ಸೊ ದೇ ಡೂ ಪ್ರಾಜೆಕ್ಟ್ ಅಪ್ರೈಸಲ್. ಸೊ ಪ್ರಾಜೆಕ್ಟ್ ಅಪ್ರೈಸಲ್ ಅಂತಂದ್ರೆ ಇಟ್ ಈಸ್ ಜಸ್ಟ್ ಅ ಇವ್ಯಾಲ್ಯುವೇಷನ್, ಇಟ್ ಈಸ್ ಜಸ್ಟ್ ಅ ಎಕ್ಸಾಮಿನೇಷನ್ ಆಫ್ ದಿ ಪ್ರಾಜೆಕ್ಟ್. ಸೊ ಈಗಾಗಲೇ ಪ್ರಾಜೆಕ್ಟ್ನಾಗ ಯಾವೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಾಕುಂತಾರ, ಸೊ ಅವೆಲ್ಲ ಕರೆಕ್ಟಾಗಿ ಆಬ್ಜೆಕ್ಟಿವ್ಗೆ ತಕ್ಕಂಗೆ, ಗೋಲಿಗೆ ತಕ್ಕಂಗೆ ನಡೆಯಾಕುಂತಾವೋ ಇಲ್ಲೋ ಅಂತ ಅನ್ನೋದನ್ನು ವಿಶ್ಲೇಷಣೆ ಮಾಡ್ತಾರೆ, ಎಕ್ಸಾಮಿನೇಷನ್ ಅಂತ ಮಾಡ್ತಾರೆ. ಅದಕ್ಕೆ ನಾವು ಪ್ರಾಜೆಕ್ಟ್ ಅಪ್ರೈಸಲ್ ಅಂತ ಹೇಳ್ತೀವಿ, ಮೌಲ್ಯೀಕರಣ ಅಂತಂತ ಹೇಳ್ಬೋದು. ಸೊ ದ್ಯಾಟ್ ಮೀನ್ಸ್ ಎಕ್ಸಾಮಿನೇಷನ್ ಆಫ್ ಫ್ಯಾಕ್ಟ್ ಸ್ಟಡಿ ಆಫ್ ದಿ ಪ್ರಾಜೆಕ್ಟ್. ಅಂದ್ರೆ ಒಂದು ಪ್ರಾಜೆಕ್ಟಿಗೆ ಸ್ಟ್ಯಾಂಡರ್ಡ್ ಅಂತ ಫಿಕ್ಸ್ ಮಾಡಿರ್ತಾರೆ, ಆ ಸ್ಟ್ಯಾಂಡರ್ಡ್ ಪ್ರಕಾರ ಆ ಪ್ರಾಜೆಕ್ಟು ಮುಂದೆ ಹೊಂಟೈತೋ ಇಲ್ಲೋ, ನಡೆಯಂತೈತೋ ಇಲ್ಲೋ ಅಂತ ಅನ್ನೋದನ್ನು ವಿಶ್ಲೇಷಣೆ ಮಾಡ್ತಾರೆ. ಸೊ ದ್ಯಾಟ್ ದೇ ವಿಲ್ ಡೂ ಇನ್ ದಿಸ್ final stage, which is called as the project appraisal. So dear students, this is all about the project formation. So now let me explain you the final concept, the last concept in this unit. So that is project report, and it is a very important concept also. Almost many times the case study questions will be asked in this ಕಾನ್ಸೆಪ್ಟ್ ಓನ್ಲಿ. ಸೊ ಇಲ್ಲಿ ಪ್ರಾಜೆಕ್ಟ್ ರಿಪೋರ್ಟ್ ಅಂತಂತಂದ್ರೆ, ಕ್ರಿಯಾ ಯೋಜನಾ ವರದಿ ಅಂತಂದ್ರೆ ಇಟ್ ಈಸ್ ಜಸ್ಟ್ ಅ ರಿಟರ್ನ್ ಸ್ಟೇಟ್ಮೆಂಟ್. ಸೊ ಇದು ಒಂದು ಮಹತ್ತರವಾದ ವರದಿ ಅಂತಂತ ಹೇಳ್ಬೋದು. ಸೊ ಈ ವರದಿ ಒಳಗೆ ಇಲ್ಲಿ ಡಿಸೈಡ್ ಮಾಡ್ತಾರೆ ಅದರೊಳಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕೋ ಬೇಡ ಅಂತಂತ ಹೇಳಿ. ಸೊ ಅದಕ್ಕೆ ನಾವು ಇದನ್ನು ಪ್ರಾಜೆಕ್ಟ್ ರಿಪೋರ್ಟ್ pertaining to investment proposal ಅಂತ ಕರಿತೀವಿ. ಸೊ ವೆದರ್ ದ ಇನ್ವೆಸ್ಟ್ಮೆಂಟ್ ಶುಡ್ ಬಿ ಮೇಡ್ ಆನ್ ದಿಸ್ ಪ್ರಾಜೆಕ್ಟ್ ಆರ್ ನಾಟ್, ಆ ರಿಪೋರ್ಟನ್ನು ಅಲ್ಲಿ ಆ ವರದಿ ಒಳಗೆ ಹಾಕಿರ್ತಾರೆ. ಸೊ ಇಟ್ ಈಸ್ ಅ ರಿಟರ್ನ್ ಡಾಕ್ಯುಮೆಂಟ್ ಪರ್ಟೇನಿಂಗ್ ಟು ದ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ ಆಫ್ ದಿ ಪ್ರಾಜೆಕ್ಟ್ ಅಂತ. ಸೊ ಈ ರಿಟರ್ನ್ ಡಾಕ್ಯುಮೆಂಟ್ನಾಗ ಏನೆಲ್ಲ ಇರ್ತೈತಿ, ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಇನ್ಫಾರ್ಮೇಷನ್ ಇರ್ತೈತಿ. ಎಷ್ಟು ಬಂಡವಾಳ ಹಾಕಬೇಕು, ಯಾವಾಗ ಹಾಕಬೇಕು, ಎಷ್ಟು ಹಾಕಬೇಕು, ಇಷ್ಟು ಹಾಕಿದ್ರೆ ಅದರದ್ದು ರಿಟರ್ನ್ ಎಷ್ಟು ಬರ್ತೈತಿ, ಎಷ್ಟು ಪರ್ಸೆಂಟೇಜ್ ಆಫ್ ರಿಟರ್ನ್ ಬರ್ತೈತಿ, ಬಂಡವಾಳ ಹಾಕಿದ್ದನ್ನು ರಿಕವರ್ ಯಾವಾಗ ಮಾಡ್ಕೋಬಹುದು,
ಅಥವಾ ಮಾರ್ಕೆಟಿಂಗ್ ರಿಲೇಟೆಡ್ ಇನ್ಫಾರ್ಮೇಷನ್ ಈ ವರದಿ ಒಳಗೆ ಎಲ್ಲ ಇನ್ಫಾರ್ಮೇಷನ್ ಪ್ರಾಜೆಕ್ಟಿಗೆ ಸಂಬಂಧಪಟ್ಟಂಥ ಯಾವೆಲ್ಲ ವಿಷಯಗಳು ಇರ್ತಾವಲ್ಲ ಅವೆಲ್ಲ ವಿಷಯಗಳದ್ದು ಇನ್ಫಾರ್ಮೇಷನ್ ಇಲ್ಲಿ ಇರ್ತೈತಿ. ಆ ಇನ್ಫಾರ್ಮೇಷನ್ನ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ನೀಟಾಗಿ ಕರೆಕ್ಟಾಗಿ ಆ ವರದಿ ತಯಾರಿಕೆ ಮಾಡಬೇಕಾಗ್ತೈತಿ. ಹಂಗೆ ಮಾಡೋದ್ರಿಂದ ಭಾಳಷ್ಟು ಬೆನಿಫಿಟ್ ಎಂಟ್ರಪ್ರೆನರ್ಗೆ, ಆ ಪ್ರಾಜೆಕ್ಟ್ ಹೋಲ್ಡರಿಗೆ ಸಿಗ್ತೈತಿ. ಯಾಕಂತಂದ್ರೆ ಇದೇ ವರದಿ ಆಧಾರದ ಮೇಲೆ ಅವ್ರಿಗೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಸಿಗೋ ಚಾನ್ಸಸ್ ಇರ್ತೈತಿ, ಅಥವಾ ಬೇರೆ ಬೇರೆ ಬೆನಿಫಿಟ್ ಸಿಗೋ ಚಾನ್ಸಸ್ಸೂ ಇರ್ಬೋದು. ಅದು ಸಬ್ಸಿಡಿ ಇರ್ಬೋದು, ಇಂಟ್ರೆಸ್ಟ್ ರಿಲೇಟೆಡ್ ಸಬ್ಸಿಡಿಯರ ಇರ್ಬೋದು, ಅಥವಾ ಲೋನ್ ರಿಲೇಟೆಡ್ ಸಬ್ಸಿಡಿಯರ ಇರ್ಬೋದು, ಅಥವಾ ಸಮ್ ಟ್ಯಾಕ್ಸ್ ಹಾಲಿಡೇಯರ ಇರ್ಬೋದು, ಅಥವಾ ಲ್ಯಾಂಡ್ ರಿಲೇಟೆಡ್ ಕನ್ಸಿಷನರ ಇರ್ಬೋದು. ಸ್ಪೆಷಲ್ ಎಕನಾಮಿಕ್ ಝೋನ್ನಾಗ ಏನರ ಈ ಪ್ರಾಜೆಕ್ಟ್ ಎಸ್ಟಾಬ್ಲಿಷ್ ಮಾಡಿದ್ರೆ ಸೊ ಅಲ್ಲೇ. ಸೊ ಇವಕ್ಕೆಲ್ಲದಕ್ಕೂ ಪ್ರಾಜೆಕ್ಟ್ ರಿಪೋರ್ಟನ್ನು ಆಧಾರ ಆಗ್ತೈತಿ. ಇದನ್ನು ಆಧಾರನ ಇಟ್ಕೊಂಡನ ಗೌರ್ಮೆಂಟ್ನವ್ರು ಏನು ಮಾಡ್ತಾರೆ, ಬೇರೆ ಬೇರೆ ರೀತಿಯಾದಂಥ ಸ್ಕೀಮ್ಸನ್ನು ಕೊಡ್ತಾರೆ, ಅಥವಾ ಬೇರೆ ಬೇರೆ ರೀತಿಯಾದಂಥ ಕನ್ಸಿಷನನ್ನು ಕೊಡ್ತಾರೆ, ಸಬ್ಸಿಡಿನ ಕೊಡ್ತಾರೆ, ಅಥವಾ ಇದೇ ವರದಿನ ಆಧಾರವಾಗಿ ಇಟ್ಕೊಂಡು ಬ್ಯಾಂಕ್ ಕಡೆಯಿಂದ ಲೋನಿಗೆ ಅಪ್ರೋಚ್ ಆಗ್ಬೋದು. ಅವರು ಇದೇ ಬೇಸ್ ಮೇಲೇ ಲೋನೂ ಕೊಡ್ತಾರೆ. ಮತ್ತು ಈ ಪ್ರಾಜೆಕ್ಟ್ ರಿಪೋರ್ಟು ಮ್ಯಾನೇಜ್ಮೆಂಟಿಗೂ ಒಂದು ಗೈಡ್ ಆಕೈತಿ. ಸೊ ಇಟ್ ವಿಲ್ ಆ್ಯಕ್ಟ್ ಲೈಕ್ ಅ ಗೈಡ್. ಸೊ ಬೇಸ್ಡ್ ಆನ್ ದಿಸ್ ರಿಪೋರ್ಟ್ ದೇ ವಿಲ್ ಪರ್ಫಾರ್ಮ್ ವೇರಿಯಸ್ ಆ್ಯಕ್ಟಿವಿಟೀಸ್ ಇನ್ ಅ ಫ್ಯೂಚರ್ ಹಿಯರ್. ಸೊ ದ್ಯಾಟ್ ಈಸ್ ದ ಮೇನ್ ಇಂಪಾರ್ಟೆಂಟ್ ಆಫ್ ದ ಪ್ರಾಜೆಕ್ಟ್ ರಿಪೋರ್ಟ್. ಸೊ ಇಲ್ಲೇ ಇಂಪಾರ್ಟೆಂಟ್ ಪಾರ್ಟ್ ಏನು ಅಂತಂದ್ರೆ, ಈ ಪ್ರಾಜೆಕ್ಟ್ ರಿಪೋರ್ಟ್ನಾಗ ಈ ವರದಿ ಒಳಗೆ ಯಾವೆಲ್ಲ ಕಂಟೆಂಟ್ಗಳು ಇರ್ತಾವು ಅಂತ. ಸೊ ವಾಟ್ ಆರ್ ಆಲ್ ದ ಕಂಟೆಂಟ್ಸ್ ದ್ಯಾಟ್ ಯು ವಿಲ್ ಫೈಂಡ್ ಇನ್ ದಿಸ್ ಪ್ರಾಜೆಕ್ಟ್ ರಿಪೋರ್ಟ್. ಇದನ್ನು ಕಂಟೆಂಟ್ಸರ ಅನ್ಬೋದು ಅಥವಾ ಸ್ಕೋಪರ ಅನ್ಬೋದು. ಎಕ್ಸ್ಪ್ಲೇನ್ ದ ಸ್ಕೋಪ್ ಆಫ್ ಪ್ರಾಜೆಕ್ಟ್ ರಿಪೋರ್ಟ್ ಅಥವಾ ಎಕ್ಸ್ಪ್ಲೇನ್ ದ ಕಂಟೆಂಟ್ಸ್ ಆಫ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತಂದ್ರೆ, ಸೊ ಆಲ್ ದೀಸ್ ಥಿಂಗ್ಸ್ ಯು ಕ್ಯಾನ್ ರೈಟ್. ಕೇಸ್ ಸ್ಟಡಿ ಕ್ವಶನ್ನಾಗೂ ನಿಮ್ಗೆ ಯಾವುದೇ ಕೇಸ್ ಸ್ಟಡಿ ಕ್ವಶನ್ ಕೇಳಿದ್ರು ಪ್ರಾಜೆಕ್ಟ್ ರಿಪೋರ್ಟ್ ಮೇಲೆ ಅದು ಹೆಚ್ಚಾಗಿ ಈ ಕಂಟೆಂಟ್ ಬೇಸ್ ಮೇಲೇ ಇರ್ತೈತಿ. ಆ ಕಂಟೆಂಟದ ಆಧಾರದ ಮೇಲೆ ಸೊ ಯು ಕ್ಯಾನ್ ಡೂ ಹಿಯರ್. ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೀವು ರೆಫರ್ ಮಾಡಿದ್ರೆ, ಸೊ ಅಲ್ಲೇ ಒಂದು ಫರ್ನಿಚರ್ ಶಾಪದ್ದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿರಿ ಅಂತ ಕೇಳ್ತಾರೆ, ಅಥವಾ ಒಂದು ಬ್ಯೂಟಿ ಪಾರ್ಲರದ್ದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿರಿ ಅಂತಂತ ಹೇಳ್ತಾರೆ, ವರದಿ ತಯಾರು ಮಾಡಿರಿ ಅಂತಂತ ಹೇಳ್ತಾರೆ, ಅಥವಾ ಒಂದು ಬೇಕ್ರಿದ ವರದಿ ತಯಾರು ಮಾಡಿರಿ ಅಂತಂತ ಹೇಳ್ತಾರೆ. ಸೊ ಅದಕ್ಕೆ ನೀವು ನಿಮ್ಮ ಓನ್ ಗೆಸ್ ವರ್ಕ್ ಮೇಲೆ ಇವನ್ನೆಲ್ಲ ಕಂಟೆಂಟನ್ನು ಆಧಾರವಾಗಿ ಇಟ್ಕೊಂಡು ಸೊ ನೀವು ಒಂದು ವರದಿ ತಯಾರು ಮಾಡಬೇಕಾಗ್ತೈತಿ. ಸೊ ನಾನು ಒಂದೆರಡು ವರದಿ ಸ್ಯಾಂಪಲನ್ನು ನಿಮ್ಗೆ ಶೇರ್ ಮಾಡ್ತೀನಿ. ಲೇಟರ್ ಆನ್ ಯು ಕ್ಯಾನ್ ಗೋ ಥ್ರೂ ದಿಸ್. ಸೊ ನಾವು ಲೆಟ್ ಮಿ ಎಕ್ಸ್ಪ್ಲೇನ್ ಯು ವಾಟ್ ಆರ್ ಆಲ್ ದ ಕಂಟೆಂಟ್ಸ್ ಯು ವಿಲ್ ಫೈಂಡ್ ಇನ್ ಕೇಸ್ ಆಫ್ ಪ್ರಾಜೆಕ್ಟ್ ರಿಪೋರ್ಟ್. ಸೊ ಇದ್ರಾಗ ಒಂದೇದು ಏನು ಅಂತಂದ್ರೆ ಪೀಠಿಕೆ, ಅದು ಇಂಟ್ರೊಡಕ್ಷನು. ಸೊ ಇಲ್ಲಿ ಇಂಟ್ರೊಡಕ್ಷನ್ನಾಗ ಸೊ ಸಂಕ್ಷಿಪ್ತವಾಗಿ ಕಂಪನಿ ಬಗ್ಗೆ ಅಥವಾ ಪ್ರಾಜೆಕ್ಟ್ ಬಗ್ಗೆ ಬರಿಬೇಕಾಗ್ತೈತಿ. ಸೊ ದ್ಯಾಟ್ ಈಸ್ ಇಟ್ ಮೇ ಬಿ ದ ನೇಮ್ ಆಫ್ ದಿ ಪ್ರಾಜೆಕ್ಟ್, ಪ್ರೊಫೈಲ್ ಆಫ್ ದಿ ಪ್ರಮೋಟರ್ಸ್, the place where the project is situated. ಹಿಂಗೆ ಬೇಸಿಕ್ ಇನ್ಫಾರ್ಮೇಷನನ್ನು ಬರಿಬೇಕು. ಸೊ ನೆಕ್ಸ್ಟ್ ನೀಡ್, ಅವಶ್ಯಕತೆ, ಈ ಪ್ರಾಜೆಕ್ಟ್ ನಾವು ಯಾಕೆ ಮಾಡಾಕೊಂತೀವಿ ಅದನ್ನು ಆ ರಿಪೋರ್ಟ್ನಾಗ ಮೆನ್ಷನ್ ಮಾಡಬೇಕಾಗ್ತೈತಿ ಕ್ಲಿಯರ್ ಕಟ್ಟಾಗಿ. ವೈ ವಿ ಆರ್ ಡೂಯಿಂಗ್ ದಿಸ್ ಪ್ರಾಜೆಕ್ಟ್, ವಾಟ್ ಈಸ್ ದ ನೀಡ್ ಆಫ್ ಡೂಯಿಂಗ್ ದಿಸ್ ಪ್ರಾಜೆಕ್ಟ್, ವಾಟ್ ಟೈಪ್ ಆಫ್ ಬೆನಿಫಿಟ್ ದ ಸೊಸೈಟಿ ವಿಲ್ ಗೆಟ್ by undertaking this project, what type of benefit the government will get. ಸೊ ಇದರದ ಅವಶ್ಯಕತೆಗಳನ್ನು ಮೆನ್ಷನ್ ಮಾಡಬೇಕಾಗ್ತೈತಿ. ಸೊ ಅದಾದಮೇಲೆ ಸೊ ಉದ್ಯಮದ ರಚನೆ ಮತ್ತು ಯಾವ ನಮೂನೆಯ ಉದ್ಯಮ ಅಂತಂಥೇಳಿ. ಸೊ ದ್ಯಾಟ್ ಈಸ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ದ ನೇಚರ್ ಆಫ್ ದ ಯೂನಿಟ್. ಕಾನ್ಸ್ಟಿಟ್ಯೂಷನ್ ಅಂತಂದುಗಳೇನ ಯಾವ ಆ್ಯಕ್ಟ್ ಅಂಡರ್ ನೀವು ಈ ಪ್ರಾಜೆಕ್ಟನ್ನು ಎಸ್ಟಾಬ್ಲಿಷ್ ಮಾಡಾಕೊಂತೀರಿ ಅಂತಂಥೇಳಿ. ಸಣ್ಣ ಪ್ರಾಜೆಕ್ಟ್ ಇದ್ರೆ ಅವು ಯೂಶ್ವಲಿ ಸೋಲ್ ಪ್ರೊಪ್ರೈಟರ್ಶಿಪ್ ಬಿಸ್ನೆಸ್ ಇರ್ತಾವೆ. ಸೊ ಅದ್ರ ಮೇಲೆ ಎಸ್ಟಾಬ್ಲಿಷ್ ಮಾಡಬೇಕಾಗ್ತೈತಿ. ಅಥವಾ ಒಂದು 2 ಅಥವಾ ಹೆಚ್ಚಿನ ಜನ ಸೇರಿ ಮಾಡ್ತಾಯಿದ್ರೆ ಅದು ಪಾರ್ಟ್ನರ್ಶಿಪ್ ಫರ್ಮ್ ಅಂತಂತ ಹೇಳ್ತೀವಿ. ಅಥವಾ ದೊಡ್ಡ ಕಂಪನಿ ದೊಡ್ಡ ಪ್ರಾಜೆಕ್ಟ್ ಮಾಡಬೇಕಾಗಿತ್ತು ಅಂದ್ರೆ ಜಾಯಿಂಟ್ ಸ್ಟಾಕ್ ಕಂಪನಿ ಅಂತಂತ ಹೇಳ್ತೀವಿ. ಸೊ ಅವು ಹೆಂಗೆ ಕಾನ್ಸ್ಟಿಟ್ಯೂಟ್ ಆಗ್ತಾವೆ ಅಂತ, ಪಾರ್ಟ್ನರ್ಶಿಪ್ ಫರ್ಮ್ ಇದ್ರೆ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಪ್ರಕಾರ ಎಸ್ಟಾಬ್ಲಿಷ್ ಮಾಡಬೇಕಾಗ್ತೈತಿ. ಅಥವಾ ಜಾಯಿಂಟ್ ಸ್ಟಾಕ್ ಕಂಪನಿ ಇದ್ರೆ ಕಂಪನೀಸ್ ಆ್ಯಕ್ಟ್ ಪ್ರಕಾರ ಅವನ್ನ ಎಸ್ಟಾಬ್ಲಿಷ್ ಮಾಡಬೇಕಾಗ್ತೈತಿ. ಮತ್ತು ಆ ಯೂನಿಟದ ನೇಚರ್ ಏನು ಅಂತ, ಅದರ ನಮೂನೆ ಏನು ಅಂತ ಅನ್ನೋದು ಸೊ ಇಲ್ಲೇ ತಿಳಿಸ್ತಾರೆ. ಮತ್ತು ಆಮೇಲೆ ನೆಕ್ಸ್ಟ್ ಇಲ್ಲಿ ಪ್ರಮೋಟರ್ಸ್. ಸೊ ಯಾರೆಲ್ಲ ಪ್ರಮೋಟರ್ಸು ಈ ಪ್ರಾಜೆಕ್ಟ್ನಾಗ ಅದಾರ, ಸೊ ಅವ್ರದ್ದು ಕ್ವಾಲಿಫಿಕೇಷನ್ ಏನು, ಅವ್ರದ್ದು ಎಕ್ಸ್ಪೀರಿಯನ್ಸ್ ಏನು, ಸೊ ಡಿಟೇಲ್ ಇನ್ಫಾರ್ಮೇಷನ್ನ ಇಲ್ಲಿ ಹಾಕ್ತಾರೆ. ಆ್ಯಂಡ್ ದೆನ್ ಡಿಸ್ಕ್ರಿಪ್ಷನ್ ಆಫ್ ದಿ ಪ್ರಾಡಕ್ಟ್
ಆ್ಯಂಡ್ ಪ್ರೊಡಕ್ಷನ್ ಪ್ರಾಸೆಸ್. ಆ ಪ್ರಾಜೆಕ್ಟ್ನಾಗ ನೀವು ಯಾವ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಲ್ಲ ಆ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು. ಮತ್ತು ಆ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡೋಕ್ಕೆ ನೀವು ಯಾವೆಲ್ಲ ಹಂತಗಳನ್ನು ಬಳಕೆ ಮಾಡ್ತಾ ಇದ್ದೀರಿ ಅವೆಲ್ಲ ಹಂತಗಳನ್ನು ಹೇಳ್ಬೋದು. ಅಥವಾ ಪ್ರಾಜೆಕ್ಟ್ ಅದು ಪ್ರಾಡಕ್ಟ್ ರಿಲೇಟೆಡ್ ಇಲ್ಲ ಸರ್ವಿಸ್ ಇತ್ತಂದ್ರೆ ಆ ಸರ್ವಿಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು. ಮತ್ತು ಯಾವೆಲ್ಲ ಹಂತಗಳು ಸರ್ವಿಸ್ ರೆಂಡರ್ ಮಾಡ್ತಿರಲ್ಲ ಅವನ್ನೆಲ್ಲನೂ ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು. ನೆಕ್ಸ್ಟ್ ಅಬೌಟ್ ದ ಲೊಕೇಶನ್. ಇಲ್ಲಿ ಲೊಕೇಶನ್ ಬಗ್ಗೆನೂ ಡಿಟೇಲಾಗಿ ಹೇಳಬೇಕು. ಸೊ ಯಾವ ಸ್ಥಳದಲ್ಲಿ ನೀವು ಪ್ರಾಜೆಕ್ಟನ್ನು ಎಸ್ಟಾಬ್ಲಿಷ್ ಮಾಡ್ತಾಯಿದ್ದೀರಿ, ಸೊ ಆ ಪ್ರಾಜೆಕ್ಟ್ನಾಗ ಅವೈಲೇಬಿಲಿಟಿ ಆಫ್ ರಿಸೋರ್ಸಸ್ ಬಗ್ಗೆ, ಸೊ ಅವನ್ನೆಲ್ಲ ಹೆಂಗೆ ಬಳಕೆ ಮಾಡ್ಕೋತೀರಿ, ಸೊ ಲ್ಯಾಂಡದ ಬಗ್ಗೆ ಆಗಲಿ ಇವೆಲ್ಲ ಸಮಗ್ರ ವಿವರಗಳನ್ನು ಹಾಕಬೇಕಾಗ್ತೈತಿ. ಆ್ಯಂಡ್ ದೆನ್ ರಿಕ್ವೈರ್ಮೆಂಟ್ ಆಫ್ ಫ್ಯೂಯಲ್. ಸೊ ಯಾವೆಲ್ಲ ಇಂಧನಗಳನ್ನು ಬಳಕೆ ಮಾಡ್ತೀರಿ. ಸೊ ಫ್ಯೂಯಲ್ ಅಂತಂದರೆ ಇಟ್ ಮೇ ಬಿ ರಿಲೇಟಿಂಗ್ ಟು ದ ವಾಟರ್ ಆರ್ ಇಟ್ ಮೇ ಬಿ ರಿಲೇಟಿಂಗ್ ಟು ದ ಎಲೆಕ್ಟ್ರಿಸಿಟಿ ಆರ್ ಇಟ್ ಮೇ ಬಿ ರಿಲೇಟಿಂಗ್ ಟು ಸಮ್ ಅದರ್ ಬೇಸಿಕ್ ಕಾನ್ಸೆಪ್ಟ್ ಲೈಕ್ ರಾ ಮಟೀರಿಯಲ್ಸ್ ಎಕ್ಸೆಟ್ರಾ ಹಿಯರ್. ನೆಕ್ಸ್ಟ್ ಪ್ಲಾಂಟ್ ಆ್ಯಂಡ್ ಮಷಿನರಿ ಬಗ್ಗೆ ಇನ್ಫಾರ್ಮೇಷನ್ನು ಕೊಡಬೇಕು. ಸೊ ಯಾವ ಪ್ಲಾಂಟನ್ನು ಎಸ್ಟಾಬ್ಲಿಷ್ ಮಾಡ್ತಾಯಿದ್ದೀರಿ, ಯಾವೆಲ್ಲ ಮಷಿನರಿಗಳನ್ನು ನೀವು ಇಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡಿರಿ, ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡೋದು. ದೆನ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಇನ್ಫಾರ್ಮೇಷನ್. ಸೊ ವಾಟ್ ಟೈಪ್ ಆಫ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಯು ಆರ್ ಯೂಸಿಂಗ್. ಸೊ ಎಂಥವೆಲ್ಲ ಕಟ್ಟಡಗಳನ್ನು ಯೂಸ್ ಮಾಡ್ತಾಯಿದ್ದೀರಿ, ಭೂಮಿನ ಎಷ್ಟು ಯೂಸ್ ಮಾಡ್ತಾಯಿದ್ದೀರಿ, ಸೊ ಅದಕ್ಕೆಲ್ಲ ಎಷ್ಟು ಖರ್ಚು ತಗಲ್ತೈತಿ, ಮತ್ತು ಅವ್ರದ್ದೆಲ್ಲ ಬ್ಲೂ ಪ್ರಿಂಟನ್ನು ಈ ಪ್ರಾಜೆಕ್ಟ್ ರಿಪೋರ್ಟ್ ಜೊತೆ ಅಟ್ಯಾಚ್ ಮಾಡಬೇಕಾಗ್ತೈತಿ. ನೆಕ್ಸ್ಟ್ ಒನ್, ವಾಟ್ ಆರ್ ಆಲ್ ದ ರಾ ಮಟೀರಿಯಲ್ಸ್ ಯು ಆರ್ ಯೂಸಿಂಗ್ ವೈಲ್ ಡೂಯಿಂಗ್ ದಿಸ್ ಪ್ರಾಜೆಕ್ಟ್ ಆ್ಯಂಡ್ ವಾಟ್ ಟೈಪ್ ಆಫ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್ ಯು ಆರ್ ಯೂಸಿಂಗ್. ದಟ್ ಈಸ್ ದ ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಕಮ್ಯುನಿಕೇಷನ್. ಸೊ ಹೆಂಗೆ ಯೂಸ್ ಮಾಡ್ತೀರಿ, ಸೊ ವೆದರ್ ಯು ಆರ್ ಯೂಸಿಂಗ್ ರೋಡ್ ಫೆಸಿಲಿಟಿ ಆರ್ ರೈಲ್ ಫೆಸಿಲಿಟಿ ಆರ್ the air facility, so how many lorries you are using, all those information you have to provide in this project report. And then market potential. ಸೊ ಮುಂದೆ ಮಾರ್ಕೆಟ್ನಾಗ ನಿಮ್ಮದು ಪ್ರಾಜೆಕ್ಟದ ಪೊಟೆನ್ಷಿಯಾಲಿಟಿ ಹೆಂಗೆ, ಅದರದ್ದು ಬೇಡಿಕೆ ಹೆಂಗಿರಬೇಕು, ಅದರದ್ದು ಡಿಮಾಂಡ್ ಹೆಂಗಿರಬೇಕು, ಅದರ ಡಿಮಾಂಡ್ ಡೆವಲಪ್ಮೆಂಟ್ ಹೆಂಗೆ ಆಗ್ತೈತಿ, ಸೊ ನಿಮ್ಮ ಪ್ರಾಡಕ್ಟ್ ಡೆವಲಪ್ಮೆಂಟ್ ಹೆಂಗೆ ಆಕೈತಿ, ಯಾವೆಲ್ಲ ಮೂಲ ಸೌಕರ್ಯಗಳನ್ನು ಯೂಸ್ ಮಾಡ್ತೀರಿ, ಆಲ್ ದೋಸ್ ಥಿಂಗ್ಸ್ ಶುಡ್ ಬಿ ಎಕ್ಸ್ಪ್ಲೇನ್ಡ್ ಹಿಯರ್. ಆ್ಯಂಡ್ ದೆನ್ ಮ್ಯಾನ್ ಪವರ್ ಆ್ಯಂಡ್ ಟೆಕ್ನಿಕಲ್ ಸ್ಕಿಲ್ಸ್. ಯಾರೆಲ್ಲ ಮ್ಯಾನ್ ಪವರ್ನ ಯೂಸ್ ಮಾಡ್ತಾಯಿದ್ದೀರಿ, ಸೊ ಯಾವಾಗ ಎಷ್ಟು ಮ್ಯಾನ್ ಪವರ್ನ ಯೂಸ್ ಮಾಡ್ತೀರಿ, ಸೊ ಯಾವೆಲ್ಲ ಟೈಪ್ ಮ್ಯಾನ್ ಪವರ್ ಸ್ಕಿಲ್ಸ್ ಬೇಕಾಗ್ತೈತಿ, ಅವ್ರ ಕ್ವಾಲಿಫಿಕೇಷನ್ ಎಷ್ಟು, ಎಕ್ಸ್ಪೀರಿಯನ್ಸ್ ಎಷ್ಟು, ಸೊ ಅವೆಲ್ಲ ಇನ್ಫಾರ್ಮೇಷನನ್ನು ಸೊ ಯು ಹ್ಯಾವ್ ಟು ಮೆನ್ಷನ್ ಹಿಯರ್. ಆ್ಯಂಡ್ ದೆನ್ ವರ್ಕಿಂಗ್ ಕ್ಯಾಪಿಟಲ್ ಇನ್ಫಾರ್ಮೇಷನ್ ಆಲ್ಸೋ. ಸೊ ಹೌ ಮಚ್ ವರ್ಕಿಂಗ್ ಕ್ಯಾಪಿಟಲ್ ಯು ಆರ್ ಗೋಯಿಂಗ್ ಟು ಯೂಸ್, ಎಷ್ಟು ವರ್ಕಿಂಗ್ ಕ್ಯಾಪಿಟಲನ್ನು ಬೇಕಾಕೈತಿ, ಅಂದ್ರೆ ದಿನಂಪ್ರತಿ ಬಳಕೆ ಮಾಡುವಂಥ ಬಂಡವಾಳ. ಸೊ ಆ ಬಂಡವಾಳ ಯಾವಾಗ ಬೇಕು, ಎಷ್ಟು ಬೇಕು, ಸೊ ಅದನ್ನು ಹೆಂಗೆ ತೊಗೋಬೇಕು, ಯಾವುದೆಲ್ಲ ಸೋರ್ಸಸನ್ನು ಯೂಸ್ ಮಾಡಬೇಕು, ಸಾಲ ತೊಗೊಂಡ್ರೆ ಎಲ್ಲಿಂದ ತೊಗೋಬೇಕು, ಆಲ್ ದೋಸ್ ಇನ್ಫಾರ್ಮೇಷನ್ ಇಟ್ ಶುಡ್ ಬಿ ಪುಟ್ ಹಿಯರ್. ಆ್ಯಂಡ್ ದೆನ್ ನೆಕ್ಸ್ಟ್ ಎಫ್ಲ್ಯೂಯೆಂಟ್ಸ್, ಅಂದರೆ ಫ್ಯಾಕ್ಟರಿಯಿಂದ ಹೊರ ಹೋಗುವ ಮಲಿನ ದ್ರಾವಕಗಳ ಬಗ್ಗೆ. ಸೊ ಒಂದು ವೇಳೆ ನಿಮ್ಮ ಪ್ರಾಜೆಕ್ಟಿಂದ ಮಲಿನ ದ್ರಾವಕಗಳು ಏನಾದರೂ ಹೊರಗೆ ಹೋಗ್ತಾ ಇದ್ವು ಅಂತಂದ್ರೆ ಅವೆಲ್ಲ ಹೆಂಗೆ ಡಂಪ್ ಮಾಡ್ತೀರಿ, ಸೊ ಅವೆಲ್ಲ ರಿಸೋರ್ಸಸ್ ಕೈಗಾರಿಕೆಗಳಿಂದ ಹೊರ ಹೆಂಗೆ ಹಾಕ್ತೀರಿ, ಅದೆಲ್ಲ ಇನ್ಫಾರ್ಮೇಷನ್ನ ಕೊಡಬೇಕಾಗ್ತೈತಿ. ಆ್ಯಂಡ್ ದೆನ್ ಮೋಡ್ ಆಫ್ ಫೈನಾನ್ಸ್. ಯಾವೆಲ್ಲ ಫೈನಾನ್ಸದ್ದು ಮೋಡ್ ಯೂಸ್ ಮಾಡ್ತಾಯಿದ್ದೀರಿ ನೀವು, ಇಕ್ವಿಟಿ ಸೋರ್ಸ್ ಯೂಸ್ ಮಾಡ್ತಾಯಿದ್ದೀರೋ, ಪ್ರಿಫರೆನ್ಸ್ ಸೋರ್ಸ್ ಯೂಸ್ ಮಾಡ್ತಾಯಿದ್ದೀರೋ, ಡೆಟ್ ಸೋರ್ಸ್ ಯೂಸ್ ಮಾಡ್ತಾಯಿದ್ದೀರೋ, ಯಾವ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಿಂದ ಇದನ್ನು ತೊಗೊಳ್ತಾ ಇದ್ದೀರಿ, ಲೋನ್ ತೊಗೊಳ್ತಾ ಇದ್ದೀರಿ, ಸೊ ಅವನ್ನೆಲ್ಲ ಇನ್ಫಾರ್ಮೇಷನ್ನು ಯು ಹ್ಯಾವ್ ಟು ಪ್ರೊವೈಡ್. ಆ್ಯಂಡ್ ದೆನ್ ಯು ಶುಡ್ ಗಿವ್ ಇನ್ಫಾರ್ಮೇಷನ್ ಅಬೌಟ್ ದ ಕಾಸ್ಟ್ ಆಫ್ ದ ಪ್ರೊಡಕ್ಷನ್ ಇನ್ ಯುವರ್ ರಿಪೋರ್ಟ್ ಆಲ್ಸೋ. ನಿಮ್ಮ ಪ್ರೊಡಕ್ಷನಿಗೆ ಯಾವೆಲ್ಲ ಖರ್ಚು ವೆಚ್ಚಗಳು ಆಗ್ತಾವೆ, ಪ್ರೊಡಕ್ಷನ್ ಟೈಮ್ನಾಗ ನೀವು ಕಚ್ಚಾ ವಸ್ತುಗಳ ಬಳಕೆಯ ದರ ಇರ್ಬೋದು, ಅಥವಾ ಅದು ಗುಣಮಟ್ಟನ ಮೇಂಟೈನ್ ಮಾಡೋಕ್ಕೆ ಸೊ ಯಾವೆಲ್ಲ ಖರ್ಚು ವೆಚ್ಚಗಳನ್ನು ಮಾಡ್ತೀರಿ ಅವನ್ನೆಲ್ಲನೂ ಎಕ್ಸ್ಪ್ಲೇನ್ ಮಾಡಬೇಕಾಗ್ತೈತಿ. ಆ್ಯಂಡ್ ದೆನ್ ರಿಕ್ವೈರ್ಮೆಂಟ್ಸ್ ಆಫ್ ದ ಫಂಡ್ಸ್, ಹೌ ಮಚ್ ಫಂಡ್ ಈಸ್ ರಿಕ್ವೈರ್ಡ್ ಟು ದಿ ಆರ್ಗನೈಸೇಷನ್. ಭೂಮಿ ಪರ್ಚೇಸ್ ಮಾಡೋಕ್ಕಾಗಲಿ, ಕಟ್ಟಡಗಳನ್ನು ಕಟ್ಟೋಕ್ಕಾಗಲಿ, ಮಷಿನರಿನ ಪರ್ಚೇಸ್ ಮಾಡೋದಾಗಲಿ, ಸೊ ಎಕ್ಸೆಟ್ರಾ ಇವಕ್ಕೆಲ್ಲ ಫಸ್ಟ್ ಫಂಡ್ ಎಷ್ಟು ಬೇಕಾಗ್ತೈತಿ, ಸೊ ಅದನ್ನೆಲ್ಲ ಇಲ್ಲಿ ಮೆನ್ಷನ್ ಮಾಡಬೇಕು. ಆ್ಯಂಡ್ ದೆನ್ ಪ್ರಾಫಿಟಬಿಲಿಟಿ ಆಫ್ ಫೈನಾನ್ಷಿಯಲ್ ಅನಾಲಿಸಿಸ್, ಅಂದರೆ ಈಗ ಸ್ಟಾರ್ಟಿಂಗ್ ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮುಂದೆ ನಾವು ಎಷ್ಟು ಗಳಿಸ್ತೀವಿ ಅದನ್ನು ಅಂದಾಜು ಒಂದು ಲೆಕ್ಕ ಹಾಕಬೇಕಾಗ್ತೈತಿ. 5 ವರ್ಷ ಆದಮೇಲೆ ಇಷ್ಟು ಗಳಿಸ್ತೀವಿ, 10 ವರ್ಷ ಆದಮೇಲೆ ಇಷ್ಟು ಗಳಿಸ್ತೀವಿ, ಇಷ್ಟು ಪರ್ಸೆಂಟೇಜ್ ರಿಟರ್ನ್ ಬರ್ತೈತಿ.
ಸೊ ಅಂದ್ರೆ ಅದಕ್ಕೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತಂತ ಹೇಳ್ತೀವಿ. ನಾವು ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದಕ್ಕೆ ಇಷ್ಟೆಲ್ಲ ರಿಟರ್ನ್ ಬರ್ತೈತಿ ಅಂತಂಥೇಳಿ ಒಂದು ಫೋರ್ಕಾಸ್ಟ್ ಮಾಡಬೇಕಾಗ್ತೈತಿ. ಸೊ ಆ ಫೋರ್ಕಾಸ್ಟ್ ಅನಾಲಿಸಿಸನ್ನು ಇಲ್ಲಿ ನೀವು ಪ್ರಾಜೆಕ್ಟ್ ಒಳಗೆ ಕಂಪಲ್ಸರಿಯಾಗಿ ಮೆನ್ಷನ್ ಮಾಡಬೇಕಾಗ್ತದೆ. ಸೊ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್, ಶೆಡ್ಯೂಲ್ ಆಫ್ ಇಂಪ್ಲಿಮೆಂಟೇಷನ್. ಯಾವೆಲ್ಲ ಕೆಲಸ ಕಾರ್ಯಗಳನ್ನು ಯಾವಾಗ ಹೆಂಗೆ ಇಂಪ್ಲಿಮೆಂಟ್ ಮಾಡ್ಕೊತೀರಿ ಅಂತ ಅನ್ನೋದನ್ನು ಇಲ್ಲಿ ಡೀಟೇಲಾಗಿ ಒಂದು ಶೆಡ್ಯೂಲ್ ಹಾಕಬೇಕಾಗ್ತೈತಿ. ಒಂದು ಟೈಮ್ ಟೇಬಲ್ ಟೈಪ್. ಫಸ್ಟ್ ಇಯರ್ ಆಲ್ ದೀಸ್ ಆ್ಯಕ್ಟಿವಿಟೀಸ್ ವಿಲ್ ಬಿ ಡನ್, ದಿಸ್ ಮಚ್ ಆಫ್ ಇನ್ವೆಸ್ಟ್ಮೆಂಟ್ ವಿಲ್ ಬಿ ಡನ್, ದೀಸ್ ಮೆನಿ ಮ್ಯಾನ್ ಪವರ್ ವಿಲ್ ಬಿ ಯೂಸ್ಡ್. ಹಂಗೆ ಒಂದು ಟೇಬಲ್ ಹಾಕ್ಕೊಂಡು ಸೊ ಅದನ್ನು ಆ ಶೆಡ್ಯೂಲನ್ನು ಮೆನ್ಷನ್ ಮಾಡಬೇಕಾಗ್ತದೆ. ಸೊ ಅಲ್ಲಿ ಟೈಮ್ ಮೆನ್ಷನ್ ಮಾಡಬೇಕಾಗ್ತೈತಿ ಇಲ್ಲಿ ಶೆಡ್ಯೂಲ್ ಅಂತಂದ್ರೆ. ಸೊ ದೀಸ್ ಆರ್ ಆಲ್ ಥಿಂಗ್ಸ್ ಯು ವಿಲ್ ಫೈಂಡ್ ಇನ್ ದ ಪ್ರಾಜೆಕ್ಟ್ ರಿಪೋರ್ಟ್. ಅಲ್ಲಿ ಕಂಟೆಂಟ್ಸ್ ಅಂತಂತ ಹೇಳ್ತೀವಿ. ಆ್ಯಂಡ್ ದೇರ್ ಆರ್ ಸಮ್ ಗೈಡ್ಲೈನ್ಸ್ ಆರ್ ಆಲ್ಸೋ ದೇರ್ ಫಾರ್ ಪ್ರಿಪೇರಿಂಗ್ ದ ಪ್ರಾಜೆಕ್ಟ್ ಆ್ಯಂಡ್ ಯು ಕ್ಯಾನ್ ಯೂಸ್ ದೋಸ್ guidelines. So these general guidelines given by the government and the owner or the concerned person can make use of all these guidelines. So steps for guidelines in the preparation of the project report. ಕ್ರಿಯಾ ಯೋಜನೆ ವರದಿಯನ್ನು ತಯಾರು ಮಾಡುವ ಬಗ್ಗೆ ಉದ್ಯಮಶೀಲರಿಗೆ ಯೋಜನಾ ಆಯೋಗವು ಕೊಟ್ಟಿರುವ ಮಾರ್ಗದರ್ಶಿ ಸೂಚನೆಗಳು. ಇವೆಲ್ಲ ಸೂಚನೆಗಳನ್ನು ಯೂಸ್ ಮಾಡಿಕೊಂಡು ಅವರು ಪ್ರಾಜೆಕ್ಟ್ ರಿಪೋರ್ಟನ್ನು ಹಾಕ್ಕೋಬೋದು. ಈಗ ನೀವೇ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ರಿ ಅಂತಂದ್ರೆ, ನೀವು ಪ್ರಾಜೆಕ್ಟ್ ರಿಪೋರ್ಟ್ ಬಗ್ಗೆ ನಿಮಗೇನು ಗೊತ್ತಿಲ್ಲ ಅಂತಂದರೆ ಯು ಕ್ಯಾನ್ ಮೇಕ್ ಯೂಸ್ ಆಫ್ ದೀಸ್ ಗೈಡ್ಲೈನ್ಸ್. ಸೊ ವಿತ್ ದ ಹೆಲ್ಪ್ ಆಫ್ ದೀಸ್ ಗೈಡ್ಲೈನ್ಸ್, ಬೇಸ್ಡ್ ಆನ್ ದೀಸ್ ಗೈಡ್ಲೈನ್ಸ್ ಯು ಕ್ಯಾನ್ ಪ್ರಿಪೇರ್ ಯುವರ್ ಓನ್ ದ ಪ್ರಾಜೆಕ್ಟ್ ರಿಪೋರ್ಟ್ ವಿಚ್ ವಿಲ್ ಹೆಲ್ಪ್ ಯು ಅ ಲಾಟ್. ಸೊ ಈ ಗೈಡ್ಲೈನ್ಸ್ನಾಗ ಏನಿರ್ತೈತಿ ಅಂತಂದ್ರೆ ಜನರಲ್ ಇನ್ಫಾರ್ಮೇಷನ್ ಇರ್ತೈತಿ. ಸೊ ಬೇಸಿಕ್ ಇನ್ಫಾರ್ಮೇಷನ್ ಆ್ಯಂಡ್ ಪ್ರಿಲಿಮಿನರಿ ಅನಾಲಿಸಿಸ್ ಹೆಂಗೆ ಮಾಡಬೇಕು ಅಂತ ಅನ್ನೋದ್ರದ್ದು ಇನ್ಫಾರ್ಮೇಷನ್ ಇರುತ್ತೆ. ಆ್ಯಂಡ್ ಪ್ರಾಜೆಕ್ಟ್ ಡಿಸ್ಕ್ರಿಪ್ಷನ್, ಪ್ರಾಜೆಕ್ಟನ್ನು ಹೆಂಗೆ ಯಾವ ಥರ ಡಿಸ್ಕ್ರೈಬ್ ಮಾಡಬೇಕು, ಮಾರ್ಕೆಟಿಂಗ್ ಪ್ಲ್ಯಾನು, ಫಿನಾನ್ಸ್ ರಿಲೇಟೆಡ್ ಆ್ಯಕ್ಟಿವಿಟೀಸ್ ಇರ್ಬೋದು, ಆಪ್ರೇಷನಲ್ ಆ್ಯಕ್ಟಿವಿಟಿ ದ್ಯಾಟ್ ಈಸ್ ಪ್ರೊಡಕ್ಷನ್ ರಿಲೇಟೆಡ್ ಆ್ಯಕ್ಟಿವಿಟಿ ಇರ್ಬೋದು, ಮತ್ತು ಹಣಕಾಸಿನ ಸಂಬಂಧಪಟ್ಟಂಥ ವಿಶ್ಲೇಷಣೆಗಳು ಯಾವ ರೀತಿ ಮಾಡಬೇಕು, ಮತ್ತು ಎಕನಾಮಿಕ್ ಅನಾಲಿಸಿಸು ಆ್ಯಂಡ್ ದೆನ್ ಮಿಸ್ಲೆನಿಯಸ್ ಆಸ್ಪೆಕ್ಟ್. ಸೊ ಆಲ್ ದೀಸ್ ಥಿಂಗ್ಸ್ ಯು ವಿಲ್ ಫೈಂಡ್ ಇನ್ ದಿಸ್ guidelines. So you can just go through all these guidelines here. ಸೊ ಇಲ್ಲೇ ಒಂದು ಸ್ಯಾಂಪಲ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಇಲ್ಲಿ, ಪ್ರಾಜೆಕ್ಟ್ ಫಾರ್ಮುಲೇಷನ್ ರಿಪೋರ್ಟ್ ಹೆಂಗೆ ಮಾಡಬೇಕು ಅಂತ. ಸೊ ಯು ಕ್ಯಾನ್ ಗೋ ಥ್ರೂ ದೀಸ್ ಪ್ರಾಜೆಕ್ಟ್ ಫಾರ್ಮುಲೇಷನ್ ರಿಪೋರ್ಟ್, ಸೊ ವಿಚ್ ಐ ಹ್ಯಾವ್ ಶೇರ್ಡ್ ಯು. And this is all about the 4th unit, wherein I have explained you all the concept relating to the project implementation, project identification and preparation of the project report. In my next video, so I will be explaining you about the 5th unit. Till then, take care. Goodbye.